ಕನ್ನಡ ರಾಜ್ಯೋತ್ಸವದ ದಿನ ನಾವಿದ್ದೇವೆ ಸ್ಟುಡಿಯೋದಲ್ಲಿ. ಸಮಯ 4:32 ಹೊತ್ತಿನಲ್ಲಿ. ಕನ್ನಡ ನಾಡು ಸಾವಿರಾರು ಗ್ರಾಮಗಳ ಬೀಡು. ರಾಜ್ಯೋತ್ಸವದ ಈ ಸುಸಂದರ್ಭದಲ್ಲಿ ಗ್ರಾಮೀಣ ಪ್ರತಿಭೆಗಳ ಕೊಡುಗೆಯ ಬಗ್ಗೆ ನಾವು ಮಾತಾಡಲೇಬೇಕಲ್ವಾ? ಅದಕ್ಕಾಗಿ ಇಂದು ನಮ್ಮ ಜೊತೆಯಾಗಿರೋದು ಗ್ರಾಮೀಣ ಉದ್ಯಮಿಯೊಬ್ಬರು. ಹಾಸನದಿಂದ ಶುರುವಾದ ಇವರ ಪಯಣ ನೂರಾರು ಕಥೆಗಳನ್ನು ಹೊತ್ತು ಸಾಗುತ್ತೆ. ತಂತ್ರಜ್ಞಾನ ಉದ್ಯಮದಲ್ಲಿ ಯಶಸ್ಸಿನ ಶಿಖರವೇರೋದ್ರ ಮೂಲಕ ಡಾಕ್ಟರ್ ಸ್ನೇಹಾ ರಾಕೇಶ್ ಇಂದು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಉತ್ಸಾಹ, ಪರಿಪೂರ್ಣತೆ, ಪರಿಶ್ರಮದ ಫಲ ಎಂಬಂತಿರುವ ಸ್ನೇಹಾ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರಾಜ್ಯೋತ್ಸವದ ಶುಭಾಶಯಗಳ ಜೊತೆಗೆ ನಾನು ಕೂಡ ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ RJ ರಮ್ಯಾ. ಹಾಗೆ ನನ್ನ ಜೊತೆಯಾಗಿದ್ದಾರೆ ನಮ್ಮ ಕಾರ್ಯಕ್ರಮ ನಿರ್ವಾಹಕರಾದಂಥ ಫ್ಲೋರಿನ್ ರೋಷ್ ಅವರು. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಸೊ ಎಲ್ಲ ಕೇಳುಗರಿಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಇಂದಿನ ಈ ವಿಶೇಷ ಅತಿಥಿ ರಾಜ್ಯೋತ್ಸವದ ದಿನ ನಮ್ಮ ಸ್ಟುಡಿಯೋದಲ್ಲಿ ಸ್ನೇಹ ರಾಕೇಶ್ ಇದ್ದಾರೆ. ಅವರಿಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಆತ್ಮೀಯ ಸ್ವಾಗತ ಕೋರ್ತಾ, ಇವರ ಈ ಸ್ಫೂರ್ತಿದಾಯಕ ಒಂದು ಪಯಣದ ಬಗ್ಗೆ ಬಹುಶಃ ನಮ್ಮ ಕೇಳುಗರು ಕೇಳಲಿಕ್ಕೆ ಆತುರರಾಗಿದ್ದಾರೆ. ನಾನು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಸೊ ಅವರನ್ನು ಹೆಚ್ಚು ಕಾಯಿಸದೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಅಲ್ವಾ? ಖಂಡಿತ ಮೇಡಮ್. ಸ್ನೇಹ, ಇಷ್ಟೊಂದು ಬಿಡುವಿಲ್ಲದ ಒಂದು ಸಮಯದ ನಡುವೆ ಕೂಡ ನಮ್ಮ ಆಕಾಶವಾಣಿಗೆ ಬಂದಿದ್ದೀರಿ. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ಸ್. ನಿಜಕ್ಕೂ ನಿಮ್ಮ ಒಂದು ಪಯಣ ನೋಡಿದ್ರೆ ಹೀಗೂ ಒಂದು ಹೆಣ್ಣು ಮಗಳು ಸಾಗಬಹುದು ಅನ್ನೋದಕ್ಕೆ ಸ್ಫೂರ್ತಿಯಾಗಿ, ಮಾದರಿಯಾಗಿ ನಿಲ್ತೀರಾ. ಒಂದು ಕಡೆ ಹೇಳ್ತಾರೆ ನಮ್ಮ ಹಿರಿಯರೆಲ್ಲ, ಯಾವುದಾದ್ರೂ ಒಂದು ಕೆಲಸ ಗಮನ ಇಟ್ಟರೆ ಅದನ್ನು ಮಾತ್ರ ಮಾಡು, ಬೇರೆ ಎಲ್ಲ ಕಡೆ ಅಟ್ ಎ ಟೈಮ್ ನೀನು ಗಮನ ಕೊಡಬೇಡ ಅಂತ. ಬಟ್ ನೀವಿದಕ್ಕೆ ತದ್ವಿರುದ್ಧ. ನೀವೊಂದು ಕಡೆ ಹೇಳ್ತೀರಿ, ಒಂದೇ ಕೆಲಸದಲ್ಲಿ ನಿಲ್ಲೋದಕ್ಕಿಂತ ಬಹುಮುಖಿಗಳಾಗಬೇಕು, ನಾವು ಮಲ್ಟಿ ಟಾಸ್ಕ್ನ ನಾವು ಮಾಡ್ತಾ ಹೋಗಬೇಕು ಅಂತ ಹೇಳಿ. ಸೊ ನಿಮ್ಮ ಈ ನಂಬಿಕೆ ಹುಟ್ಟಿದ್ದು ಹೇಗೆ? ನನಗೆ ನಂಬಿಕೆ ಹುಟ್ಟಿದ್ದು ಅಂದರೆ, ನಾನು ಯಾವಾಗ ಎಜುಕೇಷನ್ ಮುಗಿಸ್ಕೊಂಡು ಡಿಪ್ಲೊಮೊಯಿಂದ ಕೆಲಸಕ್ಕೆ ಬಂದೆ, ಎಲ್ಲ ಕಡೆ ಕಂಪನಿಯಿಂದ ಕಂಪನಿ ಚೇಂಜ್ ಮಾಡಬೇಕಾದ್ರೆ ಎಲ್ಲ ಕಡೆ ರಿಜೆಕ್ಷನ್ ಜಾಸ್ತಿ ಆಗ್ತಿತ್ತು. ಎಲ್ಲ ಕಂಪ್ನೀಸಲ್ಲೂ ಕಮ್ಯುನಿಕೇಷನ್ ಇಶ್ಯೂ. ಕನ್ನಡ ಮೀಡಿಯಮ್ ಸ್ಟೂಡೆಂಟು. ಸೊ ಎಲ್ಲ ಕಡೆ ರಿಜೆಕ್ಷನ್ಸ್ ಜಾಸ್ತಿ ಆಗ್ತಾ ಇದ್ದಂಗೆ ನಾನು ಏನಾದರೂ ಮಾಡಬೇಕು ಅಂತ ಛಲ ಬಂದಿದ್ದೆ ನನ್ನ ರಿಜೆಕ್ಷನಿಂದ. ಸೊ ನಾನು ಕಂಪನಿ ಸ್ಟಾರ್ಟ್ ಮಾಡಿದ್ದು, ಎಲ್ಲರೂ ನನ್ನ ರಿಜೆಕ್ಟ್ ಮಾಡಿದ್ರು ನಾನು ಏನಾದರೂ ಮಾಡಬೇಕಲ್ಲ ಅಂತಾನೆ ನನ್ನ ಕಂಪನಿ ಸ್ಟಾರ್ಟ್. ಬಹುಶಃ ಆ ರಿಜೆಕ್ಷನ್ ಇರಲಿಲ್ಲ ಅಂದಿದ್ರೆ ನಿಮ್ಮದೇ ಒಂದು ಸ್ವಂತ ಕಂಪನಿ ನಿಜವಾಗ್ಲೂ ಆಗ್ತಾ ಇರಲಿಲ್ಲ. ಎಲ್ಲ ಅವಮಾನಗಳು, ರಿಜೆಕ್ಷನ್ಸ್, ಇದೇ ನನಗೆ ಕಂಪ್ನಿ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಫೌಂಡೇಶನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಫ್ಲೋರಿನ್ ಮ್ಯಾಮ್ ನೋಡಿ, ತಿರಸ್ಕಾರ ಕೂಡ ಎಷ್ಟು ಬಹುಮಾನನ ತಂದು ಕೊಡುತ್ತಲ್ಲ. ಇವತ್ತು ಅವರನ್ನು ನಾವು ಏನಾದರೂ ಹೇಳೋದಾದ್ರೆ ರಿಜೆಕ್ಟೆಡ್ ಸ್ನೇಹ ರಾಕೇಶ್ ಅಂತ ಹೇಳ್ಬೋದು. ಅಂಡ್ ಟುಡೇ ಶಿ ಈಸ್ ಆಂಟ್ರಪ್ರನರ್ ವಿತ್ ಹ್ಯಾವಿಂಗ್ ಟರ್ನ್ ಓವರ್ ಆಫ್ ಮೋರ್ ದೆನ್ 250 crores. ಸೊ ಯಾರಿಗಾದರೂ ಇಂಥ ಒಂದು ಅವಮಾನ ಸಿಕ್ಕಿದ್ರೆ ನೋಡಿ ಯಾವ ರೀತಿ ಇದು ಇಟ್ಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಟುವರ್ಡ್ಸ್ ಗ್ರೇಟರ್ ಸಕ್ಸಸ್ ಎನ್ನುವುದಕ್ಕೆ ಇವರು ಇನ್ನೊಂದು ಏನು ಹೇಳ್ತಾರೆ, ಇನ್ನೊಂದು ಉದಾಹರಣೆ ಅಂತ ಹೇಳ್ಬೋದು. ಕಮ್ಯುನಿಕೇಶನ್ ಇಶ್ಯೂ ಅಂತ ಹೇಳಿದ್ರ, ಕನ್ನಡ ಮಾತೃಭಾಷೆ ಗೊತ್ತಿತ್ತು, ಬೇರೆ ಭಾಷೆ ಗೊತ್ತಿರಲಿಲ್ಲ ಅಂದರೆ. ಆದರೆ ಇವತ್ತು ನಮ್ಮ ಜೊತೆ ನೀವು ಮಾತಾಡುವಾಗ ಇಷ್ಟೊಂದು ಸ್ಫೂರ್ತಿದಾಯಕವಾಗಿ, ಯು ಆರ್ ಸಚ್ ಎನ್ ಇನ್ಸ್ಪಿರೇಷನ್, ಯು ಆರ್ ಏಬಲ್ ಟು ಎಕ್ಸ್ಪ್ರೆಸ್ ಯುವರ್ ಥಾಟ್ಸ್ ಹೇಳಲಿಕ್ಕೆ ಸಾಧ್ಯ ಇದೆ. ಈ ಟ್ರಾನ್ಸ್ಫಾರ್ಮೇಷನ್ ಹೇಗಾಯಿತು? ಇಲ್ಲ, ನಾನು ನಿಜವಾಗ್ಲೂ ಇವಾಗಲೂ ಎಕ್ಸ್ಪ್ರೆಸ್ ಮಾಡೋದಕ್ಕೆ ತುಂಬ ನಂಗೆ ತುಂಬ ಸ್ಟೇಜ್ ಫಿಯರ್ ಇದೆ. ನಾನು ಯಾವಾಗಲೂ ನನ್ನ ಕೆಲಸನ ಮಾತಾಡಬೇಕು, ನಾನು ಮಾತಾಡೋದಕ್ಕಿಂತ ನನ್ನ ಕೆಲಸ ಮಾತಾಡಬೇಕು ಅಂತ ನಾನು ತುಂಬ ನನ್ನ ಮೈಂಡಲ್ಲಿ ಇರೋದೇ ಅದು. ನನ್ನ ಕೆಲಸ ಮಾತಾಡಿ ಜನಗಳಿಗೆ ನಾನೇನು ಅಂತ ತೋರಿಸ್ಬೇಕು, ನಾನು ಮಾತಾಡೋದಕ್ಕಿಂತ ಅಂತ. ಎಲ್ಲ ಕಡೆನೂ ಸ್ವಲ್ಪ ನಾನು ಸ್ಪೀಚ್ ಮಾಡಬೇಕು ಅಂತಲೇ ಹೋಗಲ್ಲ ಎಲ್ಲೋ. ಸೊ ನನಗೆ ಸ್ವಲ್ಪ ಸ್ಟೇಜ್ ಫಿಯರ್ ಇನ್ನೂ ಇದೆ. ಸೊ ಅಷ್ಟು ನಾನು, ಏಕೆಂದರೆ ಅದಕ್ಕೆ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ. ಕಮ್ಯುನಿಕೇಷನ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಾನು ಮ್ಯಾನೇಜ್ ಮಾಡ್ತೀನಿ. ಬಿಸ್ನೆಸ್ಸಲ್ಲೆಲ್ಲ ಹೇಗೆ ನಾನು ಪ್ರಾಜೆಕ್ಟ್ ತಗೋಬರಬೇಕು, ಹೇಗೆ ಮಾಡಬೇಕು ಅದನ್ನೆಲ್ಲ ಮ್ಯಾನೇಜ್ ಮಾಡ್ತೀನಿ. ನಾನು ತುಂಬ ಇಂಪ್ರೂವ್ ಮಾಡ್ಕೊಳ್ಳೋಕೆ ಇವಾಗಲೂ ಪ್ರಯತ್ನ ಪಡೋದಕ್ಕೆ ಟೈಮ್ ಆಗ್ತಾ ಇಲ್ಲ. ಬಟ್ ಇಂಪ್ರೂವ್ ಮಾಡಿದ್ರೆ ಅಂದರೆ ಯಾವುದೋ ಕೋರ್ಸಿಗೆ ಸೇರಿ ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ನೋಡಿದೆ. ಬಿಕಾಸ್ ಯು ನ್ಯೂ ದಟ್ ಕಮ್ಯುನಿಕೇಷನ್ ವಾಸ್ ಯುವರ್ ಆಕ್ಚುಲಿ ವೀಕ್ ಪಾಯಿಂಟ್ ಅಂದರೆ ಕಮ್ಯುನಿಕೇಷನ್ ಇದ್ದಿದ್ದು. ಬಟ್ ಕನ್ನಡದಲ್ಲಿ ಹುಟ್ಟಿ ಮ್ಯಾಕ್ಸಿಮಮ್ ಕರ್ನಾಟಕದಲ್ಲಿ ಇಲ್ಲೇನೇ ಮಾಡಬೇಕು ಅಂದರೆ ನಾನು ಕನ್ನಡದಲ್ಲೇ ಮಾತಾಡೋದು. ನನ್ನ ಕಂಪನಿನಲ್ಲೂ ಕೂಡ ಕನ್ನಡದವ್ರಿಗೆ ಜಾಸ್ತಿ ನಾನು ಆದ್ಯತೆ ಕೊಡೋದು. ಏಕೆಂದರೆ ನಾನು ಕನ್ನಡದಲ್ಲಿ ಬಂದು ಕನ್ನಡದವ್ರಿಗೆ ನಾವು ಜಾಸ್ತಿ ಸಪೋರ್ಟ್ ಮಾಡಬೇಕು ಅಂತ ಕನ್ನಡದವ್ರಿಗೆ ನಾನು ಜಾಸ್ತಿ ಸಪೋರ್ಟ್ ಮಾಡ್ತೀನಿ. ಮತ್ತು ನನ್ನ ಕಂಪ್ನಿನಲ್ಲಿ ಒಂದು ಫೌಂಡೇಶನ್, ಸಮಗ್ರ ಅಭಿವೃದ್ಧಿ ಅಂತ ಫೌಂಡೇಶನ್ ಇಟ್ಕೊಂಡು ಈ ರೂರಲ್ ಸ್ಟೂಡೆಂಟ್ಸ್ ಯಾರ್ಯಾರು ಕನ್ನಡ ಮೀಡಿಯಮ್ಮು, ಮತ್ತು ನಾನು ಥರ ಬ್ಯಾಕ್ಗ್ರೌಂಡಲ್ಲಿ ಬಂದಿರೋ ನನ್ನ ಗೌರ್ಮೆಂಟ್ ಸ್ಕೂಲು, ಗೌರ್ಮೆಂಟ್ ಹಾಸ್ಟೆಲ್, ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆ ಅಂತ ಗೂರ್ಮಾನಹಳ್ಳಿ, ಆ ಸ್ಕೂಲಲ್ಲಿ ನಾನು ಓದಿದ್ದು 5th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ.
ಸೊ ನನಗೆ ಗೊತ್ತು ಆವಾಗ ನಮ್ಗೆ ಯಾರೂ ಆ ಥರ ಕಮ್ಯುನಿಕೇಷನ್ ಎಲ್ಲ ಅಷ್ಟು ಇರಲಿಲ್ಲ, ನಮಗೆಲ್ಲ ಇಂಗ್ಲೀಷ್ ಮೀಡಿಯಮೇ ಇರಲಿಲ್ಲ, ಇಂಗ್ಲೀಷ್ ಮೀಡಿಯಮಲ್ಲಿ ಇದೆಲ್ಲ ಇರೋದು. ಸೊ ನಮ್ಗೆ ಆ ಥರ ಎಜುಕೇಷನ್ ಇರಲಿಲ್ಲ. ಬಟ್ ಆ ಥರ ಯಾರ್ಯಾರು ಇದ್ದಾರೆ ಅನ್ನೋರಿಗೆ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ನಂತರ ತುಂಬ ಜನ ಇದ್ದಾರೆ. ಬಟ್ ಕೆಲಸ ಏನಾದರೂ ಇಂಡಿಪೆಂಡೆಂಟಾಗಿ ಮಾಡಬೇಕು, ಎಲ್ಲರೂ ಜಾಬ್ಗೆ ಹೋಗಬೇಕು, ಏನೇ ಮಾಡಬೇಕು ಅಂದರೆ ಕಮ್ಯುನಿಕೇಷನ್ ಇಶ್ಯೂ ಅಂತ ಫಸ್ಟ್ ಪಾಯಿಂಟ್ ಅದು ಹೇಳ್ತಾರೆ. ಮತ್ತು ಇನ್ನೊಂದೇನೆಂದರೆ ನನ್ನ ಪ್ರಕಾರ ಯಾರು ಏನೇ ಮಾಡಬೇಕು ಅನ್ನೋ ನಾವು ಒಂದು ಗುರಿ ಇಟ್ಕೋಬೇಕು. ಏನು ಮಾಡ್ತೀವಿ ಅನ್ನೋದ್ರ ಮೇಲೆ ಗುರಿ ಇಟ್ಕೊಂಡು ಮಾಡಿದ್ರೆ 100% ಇದು ಬೇರೆಯವರೆಲ್ಲ ಹೇಳ್ತಾರೆ ನನಗೆ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ಲ, ನನಗೆ ದುಡ್ಡಿಲ್ಲ, ನನಗೆ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ, ನನಗೆಲ್ಲರೂ ರಿಜೆಕ್ಷನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದೆಲ್ಲ ರೀಸನ್ ಅಂತ ಅನಿಸುತ್ತೆ. ನಾವು ಗುರಿ ಇಟ್ಕೊಂಡ್ರೆ ಯಾರು ಏನೇ ಮಾಡಲಿ ನಾವು ಮಾಡಲೇಬೇಕು. ಅದಕ್ಕೆ ಏನೇನು ಪ್ರಿಪೇರ್ ಆಗಬೇಕು ಅದೆಲ್ಲ ಪ್ರಿಪೇರ್ ಮಾಡಿಕೊಂಡು ನಾವು ಗುರಿ ಸಾಧನೆ ಮಾಡೋದಕ್ಕೆ ನಾವು ಮುಂದೆ ಹೋಗಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಇಲ್ಲಿ ಒಂದು ರೀತಿ ಭಾಷೆಗಿಂತ ಬುದ್ಧಿ ಮುಖ್ಯ. ಅಂದ್ರೆ ಹರ್ ವರ್ಕ್ಸ್ ಶುಡ್ ಸ್ಪೀಕ್ ಲೌಡರ್ ದೆನ್ ಹರ್ ವರ್ಡ್ಸ್ ಅಂತ ಅವರು ಹೇಳಿದ್ರು ನೋಡಿ. ನನ್ನ ಕೆಲಸವೇ ಮುಖ್ಯ, ಇದೇ ನನ್ನ ಮೇನ್ ಏಮ್ ಅಂತ ಹೇಳಿ ಮೆಚ್ಚಬೇಕಾದ್ದು. ಅದು ಕೂಡ ಈ ರಾಜ್ಯೋತ್ಸವದ ಈ ಶುಭ ದಿನದಂದು ಸ್ನೇಹ ರಾಕೇಶ್ ಈ ಥರ ಹೇಳ್ತಾ ಇದ್ದಾರೆ. ಅಂದರೆ ಕನ್ನಡದಲ್ಲಿ ಕಲಿತವರೇ, ಗ್ರಾಮೀಣ ಪ್ರದೇಶದಿಂದ ಬರುವಂಥ ಕನ್ನಡ ಮಾಧ್ಯಮದಲ್ಲಿ ಓದಿದ ವಿದ್ಯಾರ್ಥಿಗಳಿಗೆ ನನ್ನ ಆದ್ಯತೆ ಎನ್ನುವಂಥದ್ದು ಎಷ್ಟು ಖುಷಿಯ ವಿಚಾರ ನೋಡಿ. ನಿಜವಾಗ್ಲೂ ನಾವು ಇವಾಗ ಯಾವುದೇ ಒಂದು ನಮ್ಮ ಗುರಿನ ಹೇಗೆ ಇಟ್ಕೊಬೇಕು ಅಂದರೆ ಒಂದು ದೇವಸ್ಥಾನ, ಎಲ್ಲೋ ಒಂದು ಕಡೆ ದೇವಸ್ಥಾನಕ್ಕೆ ಹೋಗ್ತೀವಿ. ಈಗ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಯಾವುದೋ ಒಂದು ದೂರ ಧರ್ಮಸ್ಥಳಕ್ಕೆ ಹೋಗಬೇಕು ಅಂದರೆ ರೋಡು ಕರ್ವ್ ಇದೆ, ಮತ್ತು ಇದು ಘಾಟ್ ಸೆಕ್ಷನ್ ಇದೆ, ಗುಂಡಿಗಳಿದೆ, ಅಲ್ಲಿ ಮುಳ್ಳುಗಳಿದೆ, ಗುಂಡಿ ಇದೆ, ಏನೇನೋ ತುಂಬ ಪ್ರಾಬ್ಲಮ್ಸ್ ಹೇಳ್ತಾ ಇರ್ತಾರೆ. ಆ ಥರ ಪ್ರಾಬ್ಲಮ್ಸ್ ಹೇಳೋದನ್ನ ನಾವು ಭಯ ಪಡ್ಕೊಂಡು ಹೋಗಿಲ್ಲ ಅಂದರೆ ನಾವು ದೇವ್ರನ್ನ ನೋಡೋದಕ್ಕೆ ಆಗಲ್ಲ. ಸೊ ಏನೇ ಆದರೂ ನಾನು ಫೇಸ್ ಮಾಡ್ಕೊಂಡು ಹೋಗ್ತೀನಿ. ಚಾಲೆಂಜಸ್ಸು ಇದೆಲ್ಲ ಒಂದು ಎಲ್ಲದಕ್ಕೂ ಕಾಮನ್ ಅಂತ ನಾವು ಹೋದ್ರೆ 100% ನಾವು ಗುರಿ ರೀಚ್ ಮಾಡ್ಬೋದು. ಎಲ್ಲ ಕಡೆ ಚಾಲೆಂಜಸ್, ಹರ್ಡಲ್ಸ್ ಎಲ್ಲ ಇರುತ್ತೆ. ಸೊ ನಾವು ಅದನ್ನ ಹೇಗೆ ತಗೊಂಡು ಹೋಗ್ತೀವಿ, ನಮ್ಮ ಮೈಂಡ್ ಬರೀ ದೇವಸ್ಥಾನ ಮುಟ್ಟೋದು ಅಷ್ಟೇ ಇರಬೇಕು. ಅಲ್ಲಿ ಗುರಿ ಕಡೆ ಮಾತ್ರ ಗಮನ ಇರಬೇಕು. ನಾವು ಗುಂಡಿ ಇದೆ ಅಂತ ಇಲ್ಲೇ ಭಯ ಪಡ್ಕೊಂಡು ಮನೇಲೆ ಕುತ್ಕೊಂಡ್ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ಸೊ ದೇವಸ್ಥಾನ ಥರನೇ ನಮ್ಮ ಗುರಿನ ಇಟ್ಕೊಬೇಕು. ಒಂದು ದೇವ್ರನ್ನ ನಾವು ಹೇಗೆ ನೋಡ್ತೀವಿ, ಡೈರೆಕ್ಟಾಗಿ ಹೋಗಿ ನೋಡೋಕೆ ಹೋಗ್ತೀವಿ, ಅದೇ ಥರನೇ ನಮ್ಮ ಗುರಿನ ಇಟ್ಕೊಳ್ಳೋಣ. ಆದರೆ ನೀವು ಆಯ್ಕೆ ಮಾಡ್ಕೊಂಡಿರುವಂಥ ಕ್ಷೇತ್ರ ಇದೆಯಲ್ಲ, ಅಲ್ಲಿ ಇಂಗ್ಲಿಷ್ ಅನ್ನೋದು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಕನ್ನಡದಲ್ಲೇ ಸಂಪೂರ್ಣ ಈ ಕಂಪ್ಯೂಟರ್ ಜ್ಞಾನನ ಸಂಪಾದನೆ ಮಾಡೋದಕ್ಕಾಗಲ್ಲ. ಸೊ ಅಲ್ಲಿ ಇಂಗ್ಲಿಷ್ ಪ್ರಧಾನ ಭಾಷೆ ಅನ್ಸುತ್ತೆ. ಹಾಗಾಗಿ ಈಗ ಸೈನ್ಸ್ ಓದ್ತೀನಿ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಆಗಿರ್ಬೇಕು ಅನ್ನೋ ಒಂದು ಧೋರಣೆ ಇದೆ ಇವಾಗ. ನನಗೆ ಇಂಗ್ಲಿಷು ಪ್ರಾಬ್ಲಮ್ ಅಂದರೆ ಫ್ಲೂಯೆನ್ಸಿ ಮಾತಾಡೋದಕ್ಕೆ ಆಗ್ತಾರಲ್ಲ, ಮ್ಯಾನೇಜ್ ಮಾಡ್ತಾ ಇದ್ದೆ. ಈಗ ಮಾರ್ಕೆಟಿಂಗ್ ಸ್ಕಿಲ್ಸ್ ಏನೇನು ಬೇಕೋ ಅದನ್ನು ಮಾಡ್ತಾ ಇದ್ದೆ. ತುಂಬ ಫ್ಲೂಯೆಂಟ್ ಆಗಿ ಏನಾದರೂ ಒಂದು ಟಾಪಿಕ್ ಬಗ್ಗೆ ಕೊಟ್ಟರೆ ಮಾತಾಡೋದು ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ನನಗೆ ಎಜುಕೇಷನ್ಗೆ ಏನೇನು ಬೇಕೋ ಅದಕ್ಕೆಲ್ಲ ನಾನು ಕರೆಕ್ಟಾಗಿದ್ದೆ. ಬಟ್ ಅಂದರೆ ಅದರ ಅದನ್ನು ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಇಲ್ಲಿ ಮಾತಾಡಬೇಕು ಅದು ಮುಖ್ಯ ಅಂತ ಹೇಳ್ತಾರೆ. ಈಗ ಆದರೆ ಸ್ನೇಹ, ನೀವು ಹೇಳ್ತೀರ ನಾನು ಮಾತಿನ ಒಂದು ಮಲ್ಲಿ ಅಲ್ಲ, ಆದರೂ ಸಹ ಮಾರ್ಕೆಟಿಂಗಲ್ಲಿ ಹೇಗೆ ಅದು ನೀವು ಮಾರ್ಕೆಟಿಂಗ್ ನಮ್ಮ ಫೀಲ್ಡಲ್ಲಿ ಮಾರ್ಕೆಟಿಂಗ್ ಅಂದರೆ ಪ್ರಾಡಕ್ಟ್ ವೈಸಲ್ಲಿ ಈಗ ಆಟೋಮೊಬೈಲ್ ಇಂಡಸ್ಟ್ರಿ ಆಗಿರ್ಬೋದು, ಬ್ಯೂಟಿ ಇಂಡಸ್ಟ್ರಿ ಆಗಿರ್ಬೋದು, ಇನ್ನು ಬೇರೆ ಬೇರೆ ಇಂಡಸ್ಟ್ರಿನಲ್ಲಿ ಮಾರ್ಕೆಟಿಂಗ್ ಸ್ಕಿಲ್ಸ್ ತುಂಬ ಮುಖ್ಯ. ನಮ್ಮ ಫೀಲ್ಡಲ್ಲಿ ನಮಗೆ ಟೆಕ್ನಿಕಲಿ ನಾವು ಯಾವ ಥರ ಪ್ರೆಸೆಂಟೇಷನ್ ಕೊಡ್ತೀವಿ ಅದು ಮುಖ್ಯ ಆಗುತ್ತೆ. ಕಮ್ಯುನಿಕೇಷನ್ಗಿಂತ ಟೆಕ್ನಿಕಲಿ ನಮ್ಮ ಪ್ರಾಜೆಕ್ಟ್ ಈಗ ಒಂದು ಆ್ಯಪ್ ಡೆವಲಪ್ಮೆಂಟ್ ಮಾಡ್ತೀವಿ. ಆ್ಯಪ್ ಡೆವಲಪ್ಮೆಂಟ್ ನಾವು ಹೇಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ಹೇಗೆ ವರ್ಕ್ ಆಗ್ತಾ ಇದೆ ಅದನ್ನ ನೋಡಿ ಇನ್ನೂ ತುಂಬ ಜನ ಬರೋರು ಇರ್ತಾರೆ. ಬಹುಶಃ ಅದಕ್ಕೆ ಹೇಳಿದವರು ನಾನು ಮಾತಾಡಲ್ಲ, ಕೆಲಸ ಮಾತಾಡುತ್ತೆ. ಹೌದು, ಅದು ಖಂಡಿತ. ಏಕೆಂದರೆ ನಮ್ಮ ಟೆಕ್ನಿಕಲಿ ನಮ್ಮ ವರ್ಕ್ ನಮ್ಮ ಬಗ್ಗೆ ನಾವು ಮಾತಾಡಬೇಕು, ನಾವು ಮಾತಾಡೋದಕ್ಕಿಂತ. ಖಂಡಿತ. ಹಾಗಿದ್ರೆ ಈಗ ಮಾತಿನ ಮಧ್ಯೆ ಒಂದು ಹಾಡು ಕೂಡ ಬಂದರೆ ಆನಂತರ ನಮ್ಮ ಮಾತನ್ನು ಮುಂದುವರಿಸೋದಕ್ಕೆ ಮತ್ತಷ್ಟು ಸುಲಭ ಆಗುತ್ತೆ. ಡಾಕ್ಟರ್ ಸ್ನೇಹ ರಾಕೇಶ್ ನಮ್ಮ ಜೊತೆಯಾಗಿದ್ದಾರೆ, ಮಹಿಳಾ ಉದ್ಯಮಿ. ಅದು ನಮ್ಮ ಇಂದಿನ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ. ಕನ್ನಡಿಗರಿಗೆ ಆದ್ಯತೆ ಅನ್ನೋದನ್ನು ಅವರ ಮಾತಿನ ಮೂಲಕ ನೀವು ಕೇಳಿಸ್ಕೊಂಡ್ರಿ. ಅವರಿಗೆ ನಿಮ್ಮ ವಿಶಸ್ ಏನೇ ಹೇಳೋದಿದ್ರು ಅಥವಾ ನಿಮ್ಮ ಪ್ರಶ್ನೆ ಕೇಳೋದಿದ್ರು ಖಂಡಿತ ನೀವು ನಮಗೆ ವಾಟ್ಸಪ್ ಕಳಿಸ್ಬೋದು. ಕೇಳಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013 9480901013. ಸುಮಾರು 250 ಕೋಟಿಗೂ ಮೀರಿದ ವ್ಯವಹಾರವುಳ್ಳ ಉದ್ಯಮಿ, ಗ್ರಾಮೀಣ ಪ್ರದೇಶದ ಉದ್ಯಮಿ ಸ್ನೇಹ ರಾಕೇಶ್ ಇವತ್ತು ನಮ್ಮ ಆಕಾಶವಾಣಿಯ ಸ್ಟುಡಿಯೋದಲ್ಲಿ ನಮ್ಮ ಗೆಸ್ಟ್ ಆಗಿದ್ದಾರೆ.
ಸ್ನೇಹ ಅವರೇ, ಎಜುಕೇಷನ್ ಲೋನ್ ಮೂಲಕ ಒಂದು ಲ್ಯಾಪ್ಟಾಪ್ ತಗೊಂಡು ತಾವು ಅದರ ಸಹಾಯದಿಂದ ಪ್ರಾರಂಭ ಮಾಡಿದ ಉದ್ಯಮ ಇವತ್ತು ಸುಮಾರು 250 ಕೋಟಿಗೂ ಮಿಕ್ಕಿದ ವ್ಯವಹಾರಗಳ ಕಂಪನಿಯ ಮಾಲಕಿ ತಾವು. ಈ 2012ರಲ್ಲಿ ಪ್ರಾರಂಭ ಮಾಡಿದ ಈ ಉದ್ಯಮದ ಒಂದು ಸ್ಫೂರ್ತಿದಾಯಕ ಪಯಣದ ಬಗ್ಗೆ ತಾವು ಇಲ್ಲಿ ನಮಗೆ ಹೇಳ್ಬೋದಾ? ಹೌದು, ನಾನು ಮುಂಚೆನೇ ಹೇಳಿದಾಗೆ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡಿಕೊಂಡು ನಾನು ಒಂದು ಕಂಪನಿನಲ್ಲಿ 3000ಗೆ ಇಂಟರ್ನ್ಶಿಪ್ ಜಾಯ್ನ್ ಆದೆ. ಅಂದ್ರೆ ಮೂಲತಃ ತಾವು ಹಾಸನ. ನಮ್ಮ ತಾತ ಅವರು ಇದು ಊರು ಹಾಸನ. ನಾನು ಮೊರಾರ್ಜಿ ಸ್ಕೂಲಲ್ಲಿ, ಅದು ಚನ್ನರಾಯಪಟ್ಟಣ, ಹಾಸನ ಡಿಸ್ಟಿಕ್ ಚನ್ನರಾಯಪಟ್ಟಣ ತಾಲೂಕು. ಸೊ ಅಲ್ಲಿಂದ ಏನಾಯಿತು, ಎಜುಕೇಷನ್ ಅಂದರೆ ಲೈಕ್ ಡಿಪ್ಲೊಮಾ ಮುಗಿಸ್ಕೊಂಡು ವರ್ಕ್ ಮಾಡ್ತಾಯಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಇಂಜಿನಿಯರಿಂಗ್ ಜಾಯ್ನ್ ಆದರು. ನಾನೇ ಲೈಕ್ ನನಗೂ ಆಗಬೇಕು, ಇಂಜಿನಿಯರಿಂಗ್ ಮಾಡಬೇಕು, ಏನಾದರೂ ಎಜುಕೇಷನ್ ಮಾಡಬೇಕು ಆಸೆ ಇತ್ತು. ಫೈನಾನ್ಷಿಯಲ್ ಸಪೋರ್ಟ್ ಇರಲಿಲ್ಲ. ಬಟ್ BTech ಈವ್ನಿಂಗ್ ಕಾಲೇಜಲ್ಲಿ ಮಾಡ್ಬೋದಿತ್ತು, ಅದೊಂದು ಆಪ್ಷನ್ ಇತ್ತು. ಜಾಯ್ನ್ ಆದೆ, BTech ಜಾಯ್ನ್ ಆದೆ. ಅಲ್ಲಿ ಇಲ್ಲಿ ಲೋನ್ ಮಾಡಿಕೊಂಡು ಅವಾಗೆಲ್ಲ ಒಂದು 15,000 20,000 ಎಲ್ಲ ಇರ್ತಾಯಿತ್ತು. ಸೊ ಜಾಯ್ನ್ ಆದೆ. ಅಂದ್ರೆ ಇದು PUC ಆದ ಕೂಡಲೇ? ಯಾಕಂದ್ರೆ ಡಿಪ್ಲೊಮಾ ಆದ್ಮೇಲೆ 19ನೇ ವರ್ಷದಲ್ಲೇ ತಾವು ಕೆಲಸ ಮಾಡಲು ಪ್ರಾರಂಭ ಮಾಡಿದ್ದು. ಅದೇ ಅವಾಗಿಂದಾನೆ ಹೇಳ್ತೇನೆ. ಅದು ಅವಾಗ ಏನಾಯ್ತು, ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಈವ್ನಿಂಗ್ ಕಾಲೇಜು BTech ಕಂಪ್ಲೀಟ್ ಲೈಕ್ ಟ್ಯೂಷನ್ಸ್ ಎಲ್ಲ ಹೋಗ್ತಾ ಇದ್ದೆ. ಅದಾದಮೇಲೆ ಕಂಪ್ನಿಯಿಂದ ಕಂಪನಿಗೆ ಚೇಂಜ್ ಮಾಡಬೇಕು ಅಂದಾಗ ಕಮ್ಯುನಿಕೇಷನ್ ಇಶ್ಯೂಸ್ ಹೇಳೋರು, ಮತ್ತು ಎಕ್ಸ್ಪೀರಿಯನ್ಸ್ ಇಲ್ಲ. ಎವ್ರಿ 3 ಮಂತ್ಸ್ಗೆ ಯಾಕೆ ಕಂಪ್ನೀಸ್ ಚೇಂಜ್ ಮಾಡ್ತಾ ಇದ್ದೀರಾ, ನಿನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ, ಸೊ ಹಾಗಾಗಿ ನಿಮ್ಮನ್ನು ತೆಗಿತಾ ಇದ್ದೆ. ಬಟ್ ನಾನು ಬಿಡ್ತಾ ಇದ್ದೆ. ಲೈಕ್ ನನಗೆ ಚೇಂಜ್ ಆಗಬೇಕಾಗಿತ್ತು. ಮತ್ತು ಎಕ್ಸಾಮ್ ಟೈಮಲ್ಲಿ ಇದರಲ್ಲೆಲ್ಲ ಟೆಸ್ಟಿಂಗ್ ಇದೆಲ್ಲ ಇತ್ತು, ಇಂಟರ್ನಲ್ಸ್ ಎಲ್ಲ ಇರ್ತಾಯಿತ್ತು. ಆ ಟೈಮಲ್ಲಿ ಪ್ರಿಪೇರ್ ಆಗಬೇಕು ಅಂತ ಕಂಪ್ನೀಸ್ ಚೇಂಜ್ ಮಾಡ್ತಿದ್ದೆ. ಮತ್ತು ಸ್ಯಾಲ್ರಿ ಸ್ವಲ್ಪ ಇನ್ಕ್ರೀಸ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಈಗ ಒಂದು ಕಡೆ 3 ಇದ್ದರೆ ಒಂದು ಕಡೆ 5 ಇರ್ತಾಯಿತ್ತು, ಇಲ್ಲ ಒಂದು ಕಡೆ 9 ಇರ್ತಾಯಿತ್ತು. ಆಫರ್ಸ್ಗಳು ಬರ್ತಾಯಿತ್ತು, ಹೋಗ್ತಾ ಇದ್ದೆ. ಈ ಥರ ರೀಸನಿಂದ ರಿಜೆಕ್ಟ್ ಮಾಡೋರು. ಅಂದರೆ ಒಂದು ಕಡೆ ನೀವು ಹಾರಾಡುವ ಚಿಟ್ಟೆ ಯಾವಾಗಲೂ ಒಂದು ಕಡೆ ಅವಾಗಲೇ ನನ್ನ ಸೀನಿಯರ್ಸಿಂದ ಕಾಲ್ ಮಾಡೋದು. ಸೀನಿಯರ್ಸಿಂದ ಅವ್ರು ಏನೇನು ಪ್ರಾಜೆಕ್ಟ್ ಮಾಡ್ತಾರೆ ಅವಾಗಿಂದ ಅವ್ರ ಹತ್ರ ಅಸೈನ್ಮೆಂಟ್ಸ್ ತೊಗೊಂಡು ಅವ್ರ ಆ್ಯಪ್ ಡೆವಲಪ್ಮೆಂಟ್ ಮಾಡಿದ್ರೆ ಯಾವ ಥರ ಮಾಡಿದ್ರು ಅಂತ ನಾನು ಅವಾಗಿಂದನೇ ನನ್ನ ವರ್ಕು. ಒಂದು ಕಡೆ ಗ್ರಾಫಿಕ್ ಡಿಸೈನ್ ಕೊಟ್ಟಿದ್ರೆ, ಇನ್ನೊಂದು ಕಡೆ ಮೈಕ್ರೋ ಪ್ರೊಸೆಸರ್ದು ಕೋಡಿಂಗು ವರ್ಕ್ ಮಾಡ್ತಾಯಿದ್ದೆ. ಮತ್ತು ನನ್ನ ಸೀನಿಯರ್ಸ್ಗೆ ಕಾಲ್ ಮಾಡಿಬಿಟ್ಟು ಅವ್ರು ಏನೇನು ವರ್ಕ್ ಮಾಡ್ತಾಯಿದ್ದಾರೆ, ಆ್ಯಪ್ ಡೆವಲಪ್ಮೆಂಟ್ ಐಫೋನ್ ಆವಾಗಲೇ ಮಾಡ್ತಾಯಿದ್ರು. ಆವಾಗಿಂದ ಅವರು ಅಸೈನ್ಮೆಂಟ್ ಇಸ್ಕೊಂಡು ನಾನು ನೋಡಿಕೊಂಡು ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ. ಸೊ ಈ ಥರ ಜೊತೆಗೆ ಎಜುಕೇಷನ್ನು ಮಾಡ್ತಾಯಿದ್ದೆ. ಅದಾದಮೇಲೆ ರಿಜೆಕ್ಷನ್ ಯಾವಾಗ ಆಯಿತು, BTech ಟೈಮಲ್ಲೇ ರಿಜೆಕ್ಷನ್ ಯಾವಾಗ ಆಯಿತು, ಅವಾಗ ನಾನು ಏನಾದರೂ ಮಾಡಬೇಕು. ನನಗೆ 2 ಮಂತ್ಸ್ ಬ್ಲ್ಯಾಂಕ್ ಆಗಿಬಿಟ್ಟೆ. ನನಗೆ ಏನು ಮಾಡೋದು ಮುಂದೆ, ಮೋಸ್ಟ್ಲಿ ನನ್ನ ಲೈಫ್ ಮುಗೀತಾ, ಫ್ಯೂಚರ್ ಇಲ್ವಾ ನನಗೆ ಅಂತ ಎಲ್ಲ ಯೋಚನೆ ಮಾಡಿದೆ. ಅಂದ್ರೆ ಯಾರ ಜೊತೆ ನೀವು ಈ ತರ ಶೇರ್ ಮಾಡ್ತಿದ್ರ? ಅಂದ್ರೆ ನೀವು ಬೆಂಗಳೂರಿಗೆ ಬಂದ ನಂತರ ನೀವು ಯಾರ ಜೊತೆ ಇದ್ರಿ ಇಲ್ಲಿ? ನೀವು ಶೇರ್ ಮಾಡಕ್ಕೆ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳಿ. ಹೇಗೆ ಇದು ಮಾಡ್ತಿದ್ರಿ ನೀವು? PG ಅಲ್ಲಿ ಇದ್ದೆ, PG ನಲ್ಲಿದ್ದೆ, ಒಬ್ಳೆ ಅಳ್ತಾ ಇದ್ದೆ. ಏನು ಮಾಡೋದು ನನಗೆ ಗೊತ್ತಾಗ್ತಾ ಇಲ್ಲ, ಏನು ಮಾಡೋದು. ನಮ್ಮ ತಾತ ಅವರೆಲ್ಲ ಸಪೋರ್ಟ್ ಮಾಡೋರು. ಆವಾಗ ಯೋಚನೆ ಬಂತು, ನಾನು ಏನಾದರೂ ಒಂದು ಮಾಡಬೇಕು ಅಂತ. ಈ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನು ಇಟ್ಕೊಂಡು, ಪ್ಲಸ್ ನನ್ನದು ಕಂಪ್ನೀಸಲ್ಲಿ ಎಕ್ಸ್ಪೀರಿಯನ್ಸ್ ಇತ್ತು. ಮತ್ತು ನಾನು ವೆಬ್ ಡೆವಲಪ್ಮೆಂಟ್ ಕೋರ್ಸಿಗೆ ಜಾಯ್ನ್ ಆದೆ. ಅದಾದಮೇಲೆ ಈ ಇಂಟರ್ನೆಟ್ಟಲ್ಲಿ ಸ್ಟಾರ್ಟ್ ಮಾಡಿದೆ. ಎಜುಕೇಷನ್ ಲೋನಲ್ಲೇ ನಂಗೆ ಲ್ಯಾಪ್ಟಾಪ್ ಸಿಕ್ಕಿದ್ದು. BTech ಮತ್ತು ಇದಕ್ಕೆ ಆವಾಗ ಎಜುಕೇಷನ್ ಲೋನ್ ಅದನ್ನು ಕೂಡ ನನಗೆ ಲೈಕ್ ಯಾವ ಥರ ಅಂದರೆ, ಏನೋ ಪ್ರಾಪರ್ಟಿ ಇರಬೇಕು ಲೋನ್ ತೊಗೊಳಕ್ಕೆ ಅಂತ ಕೆನರಾ ಬ್ಯಾಂಕಲ್ಲಿ ನಾನು ಲೋನ್ ತೊಗೊಂಡಿದ್ದು. ಸೊ ಅವಾಗ ನಮಗೆ ಪ್ರಾಪರ್ಟಿ ಇರಲಿಲ್ಲ, ಯಾರೂ ಶ್ಯೂರಿಟಿ ಕೊಡೋರು ಇರಲಿಲ್ಲ. ನಮ್ಮ ಅಂಕಲ್ ಒಬ್ಬರು ಫಾರ್ ರಿಲೇಟಿವ್ ರಾಮೇಗೌಡ ಅಂತ, ಅವರು HAL ಅಲ್ಲಿ ವರ್ಕ್ ಮಾಡ್ತಾಯಿದ್ರು. ಗೌರ್ಮೆಂಟ್ ಎಂಪ್ಲಾಯಿ ಆಗಿರೋದ್ರಿಂದ ಅವ್ರ ಶ್ಯೂರಿಟಿ ಮೇಲೆ ನನಗೆ ಎಜುಕೇಷನ್ ಲೋನ್ ಸಿಕ್ತು. ನೋಡಿ, ಯಾವ ಕಡೆ ಎಲ್ಲ ಹೋಗುತ್ತೆ, ಲಿಂಕ್ಸ್ ಎಲ್ಲೆಲ್ಲಿ ಬೆಳೆದು ಹೋಗುತ್ತೆ ನೋಡಿ. ಫಾರ್ ರಿಲೇಟಿವ್ ಇಲ್ಲಾಂದರೆ ಅವರು ಎಜುಕೇಷನ್ ಲೋನ್ ಕೊಟ್ಟಿಲ್ಲ ಅಂದರೆ ಮೋಸ್ಟ್ಲಿ ನಾನು ಎಜುಕೇಷನ್ ಕೂಡ ಮಾಡೋಕ್ಕಾಗ್ತಾ ಇಲ್ಲ. ಆಮೇಲೆ ಲ್ಯಾಪ್ಟಾಪ್ ಕೂಡ ತೊಗೊಳಕ್ಕಾಗ್ತಾ ಇಲ್ಲ. ಆ ಕೊಟ್ಟಿರೋ ಲ್ಯಾಪ್ಟಾಪಿಂದ ನಾನು ಇಂಟರ್ನೆಟ್ಟು ಹೇಗಿದ್ರು ನನಗೆಲ್ಲ ಫೆಸಿಲಿಟೀಸ್ ಇರ್ತಾಯಿತ್ತು. ಇಂಟರ್ನೆಟ್ ಫೆಸಿಲಿಟಿ, ಲ್ಯಾಪ್ಟಾಪ್ ಎಲ್ಲ ಇರೋದ್ರಿಂದ ನಾನು ಹೇಗೆ ಪ್ರಾಜೆಕ್ಟ್ ತೊಗೊಳ್ಳೋದು, ನನಗೇನೂ ನಾಲೆಡ್ಜ್ ಇಲ್ಲ. ಏನಂದರೆ ಏನೂ ಇಲ್ಲ. ಕಂಪ್ನಿ ಹೇಗೆ ಮಾಡೋದು, ನನಗೊಂಥರ ಮುಂಚೆ ಎಲ್ಲ ಇದ್ದಿದ್ದು ಎಲ್ಲಾದರೂ ಒಂದು ಕೆಲಸ ಮಾಡಬೇಕು, ಎಲ್ಲಾದರೂ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು. ಅದೊಂದು ಎಲ್ಲರಿಗೂ ಡ್ರೀಮ್ ಇರುತ್ತೆ. ನನಗೂ ಆ ಥರ ಡ್ರೀಮ್ ಇತ್ತು. ಮುಂಚೆ ಏನಂದರೆ ಏನೂ ಗೊತ್ತಿಲ್ಲ ನನಗೆ. ಒಂಥರ ಇವಾಗ್ಲೂ ಒಂಥರ ನನ್ನ ಜೀವನನೇ ಕನಸು ಅಂತ ಅನ್ಸುತ್ತೆ. ಯಾಕೆಂದ್ರೆ ಹಾಸನದಿಂದ ಬಂದು ಇಲ್ಲಿ ಇಷ್ಟು ಕಷ್ಟಪಟ್ಟು ಲೋನ್ ತಕೊಂಡು ಇವತ್ತು ಈ ತರದ ಒಂದು ಇದು ಕನಸೋ ನನಸೋ ಏನೋ ಇರುತ್ತೆ. ಟೆನ್ಷನ್ ಇಲ್ಲ ಅಂದ್ರೂ ನಾನೇನಾಯ್ತು ಅನ್ಸುತ್ತೆ. ಯಾಕೆಂದ್ರೆ ಎವ್ರಿ ಡೇ ಟೆನ್ಷನ್ ಲೈಫ್ ನಂದು. ಒಂದಿನ ಟೆನ್ಷನ್ ಇಲ್ಲ ಅಂದ್ರೆ ನಾನೇನಾ ಇದೇ ಲೈಫ್ ಆಯ್ತು ಅಂತ ಅನ್ಸ್ಬಿಡುತ್ತೆ. ಅಷ್ಟು ಟೆನ್ಷನ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ ನಾನು. ಸೊ ಅಲ್ಲಿಗೆ ನೀವು ಸುಮ್ಮನೆ ಇರೋದಕ್ಕೆ ಇಷ್ಟಪಡಲ್ಲ, ಟೆನ್ಷನ್ ಜೊತೆ ಇರೋದಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಹೇಳಿದ್ದು ತುಂಬಾ
ಅವಾಗಿಂದನೂ ಟೆನ್ಷನ್ನು ಹೇಗಿತ್ತಂದರೆ 1 ಅವರ್ ಕೂಡ ಒಂದು ನಾರ್ಮಲ್ ಆಗಿದ್ದಿದ್ದು ದಿನಾನೇ ಇಲ್ಲ ಅನಿಸುತ್ತೆ. ಬರೀ ಟೆನ್ಷನ್ ಅಷ್ಟೇ. ಲೈಕ್ ಹಂಗೆ ನಂದು ಲೈಫೇ ಆಗಿ ಬಂದ್ಬಿಡ್ತು. ಎಜುಕೇಷನ್ ಮುಗಿಸಾದ್ಮೇಲೆ ನಮ್ಗೆ ಗೊತ್ತಿರಲಿಲ್ಲ ಅವಾಗೆಲ್ಲ. ಎಜುಕೇಷನ್ 10th ಸ್ಟ್ಯಾಂಡರ್ಡು ಡಿಪ್ಲೊಮಾದಲ್ಲೆಲ್ಲ ಯಾಕೆ ಓದಬೇಕು ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಅಷ್ಟು ಒಂಥರ ಮುಗ್ಧತೆ ಇನೋಸೆನ್ಸ್ ಇತ್ತು ನಮಗೆ. ಏನಂದರೆ ಏನೂ ಗೊತ್ತಿಲ್ಲ, ಯಾಕೆ ಓದಬೇಕು, ಕೆಲಸದಲ್ಲಿ ಏನು ಮಾಡ್ತೀವಿ. ಮುಂಚೆನೇ ಈ ಸಬ್ಜೆಕ್ಟಲ್ಲಿ ಈ ಥರ ನಾವು ಬರುತ್ತೆ ನಮಗೆ ಅಂತ ಹೇಳಿದರೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇದೇ ಮುಗ್ಧತೆ ಇವತ್ತು ನಿಮಗೆ ಒಂದು ಅಂದರೆ ಕೈ ಹಿಡಿದು ಹಿಡಿತಂತ ಹೇಳ್ಬೋದಲ್ವ. ಏನೋ ಒಂದು ಕಡೆ ಏನೋ ಪಾಸ್ ಮಾಡಬೇಕು, ಅದಕ್ಕೆ ಓದಬೇಕು ಅಷ್ಟೇ ಇದ್ದಿದ್ದು ಮೈಂಡ್. ನನಗೆ ಇನ್ನೇನು ಇಲ್ಲಿ ಕೆಲಸ ಮಾಡಬೇಕು, ಕೆಲಸದ ಈ ತರ ಎಲ್ಲ ಇರುತ್ತೆ ಏನು ಗೊತ್ತಿಲ್ಲ ನಮ್ಗೆ. ಆದ್ರೆ ಇಷ್ಟು ಮುಗ್ಧತೆ ಇದ್ದ ಸ್ನೇಹ ಆ ಒಂದು ಅವಮಾನದಿಂದ ಓದಕ್ಕೆ ತೊಂದರೆ ಇಲ್ಲ, ನಾನು ನನ್ನ ಸ್ವಂತ ಕಾಲಲ್ಲಿ ನಿಲ್ಬೇಕು, ಏನಾದ್ರು ಮಾಡ್ಬೇಕು ಎನ್ನುವ ಆ ಛಲ ಹೇಗೆ ಬಂತು ಅಂತ ಹೇಳ್ಬೋದಾ? ಅಲ್ಲ, ನನ್ಗೆ ಅದೇ ಈ ನೋವುಗಳು ಏನಾದ್ರೂ ಒಂದು ಮಾಡ್ಬೇಕು ಅನ್ನೋ ತುಂಬಾ ನಂದು ಪರ್ಸನಲ್ ಯೋಚನೆ. ನನ್ನಲ್ಲಿ ನನ್ನ ನಂಬಿಕೆ ಇಟ್ಟೆ ಆ ಟೈಮಲ್ಲಿ. ಅದು ಹೇಗೆ ಬಂದು ಮೋಸ್ಟ್ಲಿ ದೇವರೇ ನನ್ನಲ್ಲಿ ಬಂದ್ಬಿಟ್ಟು ಆ ಥರ ನಂಬಿಕೆ ಇಡ್ಸಿದ್ರೋ ಏನೋ ಗೊತ್ತಿಲ್ಲ. ತುಂಬ ನಂಬಿಕೆ ಬಂತು, ಏನಾದರೂ ಮಾಡ್ತೀನಿ ಮಾಡಬೇಕು ಅಂತ. ತುಂಬ ನಾನು ನಿಜವಾಗ್ಲೂ ಎಲ್ಲರೂ ಹೇಳ್ತಾರೆ, ನಿನ್ಗಿರೋ ಈ ಥರ ಬ್ಯಾಕ್ಗ್ರೌಂಡ್ಗೆ ನೀನು ನಿಜವಾಗ್ಲೂ ನೀನು ಈ ಥರ ಮಾಡಿದ್ಯಾ ಅಂದರೆ ಮಾಡ್ತಾ ಇದೆಯಾ, ನಿನಗೆ ಬೇಡ, ಯಾಕೆ ನಿನಗಿದೆಲ್ಲ ರಿಸ್ಕು. ದೊಡ್ಡ ಶ್ರೀಮಂತರೇ ರಿಚ್ ಇರೋ ಅಂಥವ್ರೆ ಇದನ್ನು ಕೈಯಕ್ಕೆ ಹೋಗಲ್ಲ, ಅದರಲ್ಲಿ ನೀನು ಈ ಥರ ಎಲ್ಲ ಮಾಡ್ತೀನಿ ಅಂತ ಇದೆಯಲ್ಲ, ಬೇಡ ಅಂತ ಫ್ರೆಂಡ್ಸ್ ಎಲ್ಲ ತುಂಬ ಜನ ಸಜೆಸ್ಟ್ ಮಾಡಿದ್ರು. ಇಲ್ಲ ನಾನು ಮಾಡ್ತೀನಿ ಅಂತ ಸ್ವಲ್ಪ ಜನ ನನ್ನ ಹತ್ರ ಮಾತೇ ಬಿಟ್ಬಿಟ್ರು. ಲೈಕ್ ನಾನು ಕಂಪ್ನಿ ಸ್ಟಾರ್ಟ್ ಮಾಡಿದೆ ಅಂತ. ಒಬ್ಬೊಬ್ರಿಗೆ ಏನಾಗುತ್ತೆ ಅಂದರೆ ಬೆಳೆಯೋದು ಇಷ್ಟ ಆಗಿರಲ್ಲ, ಇನ್ನೊಬ್ಬೊಬ್ರು ನನ್ನ ಮಾತು ಕೇಳಲಿಲ್ಲಲ್ಲ ಅಂತ. ಅಂದರೆ ಸ್ಟಾರ್ಟಿಂಗಲ್ಲಿ ಆ ಥರದ್ದೆಲ್ಲ ಆಗ್ತಾ ಇತ್ತು. ಈ ಮಧ್ಯೆ ನೀವು ಹೇಳಿದ್ದು ಕಂಪನಿ ಸ್ಟಾರ್ಟ್ ಮಾಡಿದಾಗ ಅಂತ ಹೇಳಿದ್ರೆ, ನಿಮ್ಮದೇ ಆದಂಥ ಒಂದು ಸ್ವಂತ ಕಂಪನಿ ನೀವು ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಹತ್ತಾರು ಕಾರಣ ಸಿಕ್ತು. ಒಂದಷ್ಟು ರಿಜೆಕ್ಷನ್ಸ್ಗಳು, ಮತ್ತೊಂದಷ್ಟು ಸಮಸ್ಯೆಗಳು, ಮತ್ತೆ ಛಲ, ಹಠ ಎಲ್ಲ ಇತ್ತು. ಆದ್ರೆ ನಿಜಕ್ಕೂ ಒಂದು ಕಂಪನಿ ಸ್ಟಾರ್ಟ್ ಮಾಡೋದು ಅಂದ್ರೆ ಅಷ್ಟು ಸುಲಭದ ಕೆಲಸನ? ಅದಕ್ಕೂ ಒಂದು ಬಂಡವಾಳ ಬೇಕು. ಅವಾಗ ನಾನು ಲ್ಯಾಪ್ಟಾಪಲ್ಲಿ ಸರ್ಚ್ ಮಾಡ್ತಾ ಇದ್ದೆ ಹೇಗೆ ಪ್ರಾಜೆಕ್ಟ್ಸ್ ತಗೊಳ್ಳೋದು. ಈಗ ನನಗೆ ಬಂದಿರೋ ಸ್ಕಿಲ್ಸು, ನನಗೆ ಗೊತ್ತಿರೋ ಡಿಸೈನಿಂಗ್, ಗ್ರಾಫಿಕ್ ಡಿಸೈನಿಂಗ್, ಡೆವಲಪ್ಮೆಂಟು, ವೆಬ್ ಡೆವಲಪ್ಮೆಂಟು, ಇದು ನನಗೆ ಬರ್ತಾ ಇದೆ. ಇದನ್ನು ನಾನು ಹೇಗೆ ಇದಕ್ಕೆ ಕ್ಲೈಂಟ್ಸ್ ಬಯರ್ಸ್ ಅನ್ನೋದಕ್ಕಿಂತ ಕ್ಲೈಂಟ್ಸ್ನ ಹೇಗೆ ಹುಡ್ಕೋದು ಅನ್ನೋದನ್ನು ನಾನು ಇಂಟರ್ನೆಟಲ್ಲೇ ಸರ್ಚ್ ಮಾಡಿದ್ದು. ನನಗೆ ಗೊತ್ತಿಲ್ಲ, ಯಾಕೆಂದರೆ ನಾನು ಯಾವುದು ಮಾರ್ಕೆಟಿಂಗ್ ಫೀಲ್ಡಲ್ಲಿ ವರ್ಕ್ ಮಾಡಿಲ್ಲ. ಈಗ IT ಕಂಪ್ನಿನಲ್ಲಿ ವರ್ಕ್ ಮಾಡಿದ್ರೂ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ ನಾನು ಇರಲಿಲ್ಲ. ಸೊ ಅವಾಗ ರಿಸರ್ಚ್ ಮಾಡಿದೆ, ಫ್ರೀಲಾನ್ಸಿಂಗ್ ವೆಬ್ಸೈಟ್ಸು, ಮತ್ತು ಈಗ ಜಸ್ಟೈಲಲ್ಲಿ ಎಷ್ಟೋ ಕಂಪ್ನೀಸ್ ಲಿಸ್ಟ್ ಆಗಿರುತ್ತೆ. ನಾನೇ ಒಬ್ಬೊಬ್ಬರಿಗೆ ಕಾಲ್ ಮಾಡಿ ಈ ಥರ ನಾನು ವೆಬ್ ಡೆವಲಪ್ಮೆಂಟು ವೆಬ್ಸೈಟ್ ಮಾಡಿಕೊಡ್ತೀನಿ 3000ಗೆ 4000ಗೆ ಈ ಥರ ಕಡಿಮೆಗೆ ಮಾಡಿಕೊಡ್ತಾ ಇದ್ದೆ. ಸೊ ಅಲ್ಲಿ ಶುರುವಾಗಿದ್ದು ವಿ ಕ್ರಿಯೇಷನ್ಸ್ 2012 ವಿ ಕ್ರಿಯೇಟ್ ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಅಂತ ಸ್ಟಾರ್ಟ್ ಮಾಡಿದೆ. ಪ್ರೊಪ್ರೈಟರ್ಶಿಪ್ ಮೇಲೆ ಮಾಡಿದೆ. ಸೊ ಏನು ಬಂಡವಾಳ ಅಂತ ಇಲ್ಲ ಅಲ್ಲಿ. ಬಂಡವಾಳ ಅಂದರೆ ಅವಾಗ ಏನಾಯಿತು ಅಂದರೆ ನನ್ನ ಲ್ಯಾಪ್ಟಾಪ್ ಒಂದು ಅವಾಗ ಇಲ್ಲ, ನಾನು ಸ್ಟಾರ್ಟ್ ಮಾಡಿದಾಗ ಆ್ಯಸ್ ಎ ಫ್ರೀಲಾನ್ಸರ್ ನನಗೇನು ಬಂಡವಾಳ ಇರಲಿಲ್ಲ. ಆಮೇಲೆ ನೆಕ್ಸ್ಟ್ ಲೆವೆಲ್ ಏನಾಯಿತು ಅಂದರೆ ಕಂಪನಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಪ್ರಾಜೆಕ್ಟ್ಸ್ ಲೆವೆಲ್ ಅಂದರೆ ನಂಬರ್ಸ್ ಜಾಸ್ತಿ ಆಯಿತು. ಆವಾಗ ಏನು ಮಾಡಿದ್ರು, ನನ್ನ ಫ್ರೆಂಡ್ಸೇ ಏನು ಮಾಡಿದ್ರು, ಸ್ವಲ್ಪ ಜನ ಫ್ರೆಂಡ್ಸ್ ಎಲ್ಲ ಅವ್ರದ್ದೇ ಓನ್ ಲ್ಯಾಪ್ಟಾಪ್ ತೊಗೊಂಡು ಬಂದು ವರ್ಕ್ ಮಾಡೋರು. ಯಾವುದೋ ಒಂದು ಜಾಗದಲ್ಲಿ ಕುತ್ಕೊಂಡು ಎಲ್ಲರೂ ಒಟ್ಟಿಗೆ ವರ್ಕ್ ಮಾಡ್ತಾಯಿದ್ವಿ. ಸೊ ಯಾವಾಗ ಇನ್ನೂ ಸ್ವಲ್ಪ ಜಾಸ್ತಿ ಆಯಿತು, ಆವಾಗ ಕಂಪ್ನಿ ಹೇಗೆ ರಿಜಿಸ್ಟ್ರ್ ಮಾಡೋದು ಅನ್ನೋ ಲೆವೆಲ್ಗೆ ಹೋದ್ವಿ. ಯಾರದನ್ನೋ ಕೇಳಿದ್ವಿ, ಯಾರೋ CA ಮಾಡಿಕೊಡ್ತಾರೆ ಅಂದರು. ಅವ್ರು ನಮ್ಗೆ ಯಾರೂ ಗೊತ್ತಿಲ್ಲ, ಹೋದ್ವಿ, ಆ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಒಂದು ಕಡೆ ಹೋಗಿ ರಿಜಿಸ್ಟರ್ ಮಾಡಿದ್ವಿ. ವಿ ಕ್ರಿಯೇಟ್ ಸಾಫ್ಟ್ವೇರ್ ಸೊಲ್ಯೂಷನ್ ಅಂತ ಒಂದು. ಅವಾಗ ಸರ್ವಿಸ್ ಟ್ಯಾಕ್ಸ್ ಇತ್ತು, GST ಇರಲಿಲ್ಲ. ಸೊ ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ಸ್ ಇದ್ರು? ಫ್ರೆಂಡ್ಸು ಅವ್ರದ್ದು ಓನ್ ಲ್ಯಾಪ್ಟಾಪ್ ತೊಗೊಂಬಂದು ವರ್ಕ್ ಮಾಡೋರು, ಅದಕ್ಕೇನಿದೆ ಅದು ಪೇ ಮಾಡ್ತಾ ಇದ್ದೆ ನಾನು. ಸೊ ಆ ಥರ ಆಗ್ತಾಯಿತ್ತು. ಆ ಥರ ಬಂದು ಹೆಲ್ಪ್ ಮಾಡೋರು ನನಗೆ. ಸೊ ಮಾರ್ಕೆಟಿಂಗ್ ಎಲ್ಲ ಅವಾಗ ನಾನೇ ಸ್ಟಾರ್ಟ್ ಮಾಡಿಬಿಟ್ಟೆ. ನನಗೆ ಯಾವ್ದು ಎಕ್ಸ್ಪೀರಿಯನ್ಸ್ ಇಲ್ಲ, ಏನಿಲ್ಲ. ಏನು ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ನಾನೇ ಎಲ್ಲರಿಗೂ ಕಾಲ್ ಮಾಡ್ತಾ ಇದ್ದೆ. ಇವಾಗ ಏನೇ ಒಂದು ಪ್ರಾಡಕ್ಟ್ಗೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂದರೆ ಒಂದು 10-15 ನಾನೇ ಮಿನಿಮಮ್ ಮಾಡಿಕೊಡ್ತೀನಿ, ಯಾವ್ಯಾವ ಥರ ಮಾರ್ಕೆಟಿಂಗ್ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಅಷ್ಟು ಆಗ್ಬಿಟ್ಟಿದೆ ನನಗೆ ಮಾರ್ಕೆಟಿಂಗಲ್ಲಿ. ಸೊ ಕಮ್ಯುನಿಕೇಷನ್ ಇಲ್ಲ ಅಂದ್ರೂ ನಾನು ಒಂದೊಂದು ಲೆವೆಲ್ ಇವಾಗ ಆನ್ಲೈನಲ್ಲಿ ಹೇಗೆ ಮಾಡೋದು, ಆಫ್ಲೈನಲ್ಲಿ ಹೇಗೆ ಮಾಡೋದು, ಇದೆಲ್ಲನೂ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದೆ. ಸೊ ಪ್ರಾಜೆಕ್ಟ್ ನಂಬರ್ಸ್ ಜಾಸ್ತಿ ಆದಾಗ ನಾನು ಕಂಪನಿನ ಸ್ಟಾರ್ಟ್ ಮಾಡಿ ಹ್ಯಾಂಡ್ ಲೋನ್ಸ್ ಮಾಡಿ ಕಂಪ್ನಿನ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ವಿ ಕ್ರಿಯೇಟ್ ಸಾಫ್ಟ್ವೇರ್ ಸೊಲ್ಯೂಷನಿಂದ ಆಕಾರ್ ಮ್ಯಾಕ್ಸ್ ಟೆಕ್ಗೆ ಯಾಕೆ ಬಂದೆ ಅಂದರೆ, ಅದು MCAನಲ್ಲಿ ವಿ ಕ್ರಿಯೇಟ್ ಸಾಫ್ಟ್ವೇರ್ ಸೊಲ್ಯೂಷನ್ ಅನ್ನೋದು ಇರಲಿಲ್ಲ.
ಅಂದ್ರೆ 3 ವರ್ಷ ನೀವು ಈ ವಿ ಕ್ರಿಯೇಟ್ ಸಾಫ್ಟ್ವೇರ್ ಅಲ್ಲೇ ಮುಂದುವರೆದಿದ್ರಿ. ಹೌದು, 3 ವರ್ಷ ಮಾಡಿ 3 ವರ್ಷದಲ್ಲಿ ಯು ಆರ್ ಅರ್ನಿಂಗ್ ಇನಫ್? ಅವಾಗ ಒಂದು 3 crores ಟರ್ನ್ ಓವರ್ ಇತ್ತು. ಬಟ್ ಒಂದು 3,000 ಸಂಬಳದಿಂದ 3 crore ಟರ್ನ್ ಓವರ್ ಇಟ್ ಸೆಲ್ಫ್ ಇಸ್ ಅಗೇನ್ ಬಿಗ್ ಚಾಲೆಂಜ್ ಅಲ್ಲ? ಇಟ್ಸ್ ಎ ಬಿಗ್ ಅಚೀವ್ಮೆಂಟ್. 10,000 ಸಿಗೋದು ಕಷ್ಟ ಆಯ್ತು, ಯಾಕೆಂದ್ರೆ ಅದು ಅಷ್ಟೇ ಎಕ್ಸ್ಪೆನ್ಸಸ್ ಇರ್ತಾ ಇತ್ತು, ಲೋನ್ಸ್ ಇರ್ತಾ ಇತ್ತು, ಇಂಟ್ರೆಸ್ಟ್ ದುಡ್ಡು ತೊಗೊಂಡಿರ್ತಾ ಇದ್ವಿ, ಇಂಟ್ರೆಸ್ಟ್ ಪೇ ಮಾಡ್ತಾ ಇದ್ವಿ. ಅದೆಲ್ಲ ಮ್ಯಾನೇಜ್ಮೆಂಟ್, ನನಗೆ ಫೈನಾನ್ಸ್ದು ಏನೋ ನಾಲೆಡ್ಜ್ ಇರಲಿಲ್ಲ, ಏನಾರೇನೋ ಗೊತ್ತಿರಲಿಲ್ಲ ನನಗೆ. ಸ್ಯಾಲ್ರಿ ಟೈಮಲ್ಲಿ ಈಗ ಕ್ಲೈಂಟ್ಸಿಂದ ಪೇಮೆಂಟ್ ಬರೋದು ಡಿಲೇ ಆಗುತ್ತೆ ಅಂದರೆ ನಾನು ಬೇರೆಯವರಿಂದ ಲೋನ್ ತೊಗೊಂಡೇ ಮಾಡಬೇಕಾಗಿತ್ತು, ಇಂಟ್ರೆಸ್ಟ್ ತೊಗೊಂಡು ಮಾಡಬೇಕಾಗಿತ್ತು, ಇದೆಲ್ಲ ಆಗ್ತಾ ಇತ್ತು. ಯಾವಾಗಾದ್ರೂ ನನಗೆ ಬೇಡವಾಗಿತ್ತೇನೋ ಯಾವ್ದಾರ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡಿರ್ಬೇಕಿತ್ತು. ತುಂಬಾ ಸಲ ಅನ್ಸ್ಬಿಟ್ಟಿದೆ. ಈ ಕರೋನಾ ಆದ್ಮೇಲಂತೂ ತುಂಬಾ ನನಗೆ ಒಂದು 2 years ಒಂಥರ ಏನೂ ಬಿಸ್ನೆಸ್ ಆಗಲಿಲ್ಲ. ಕೊರೋನಾ ಟೈಮಲ್ಲಿ ಬಹಳಷ್ಟು ಸಮಸ್ಯೆ ಎದುರಿಸಿದ್ರಿ ಅಂತ ಹೇಳಿದ್ರೆ ಬಹುಶಃ ಅದರ ಬಗ್ಗೆ ಡೀಟೇಲ್ ಆಗಿ ಮಾತಾಡಬಹುದು ಅಂತ ಅನಿಸುತ್ತೆ. ಈಗೇನಾದ್ರು ರಮ್ಯಾ, ಈ 3 ವರ್ಷದಲ್ಲಿ ಅಂದ್ರೆ ನೀವು ಹೇಳಿದ್ರಲ್ಲ ನಿಮ್ಮ ಜೊತೆ ಯಾರು, ನಿಮ್ಮ ಜೊತೆ ನಿಮ್ಮ ಸ್ನೇಹಿತರು ಇದ್ರು, ಅವರು ಕಂಟಿನ್ಯೂ ಮಾಡಿದ್ರ ಅಥವಾ ವಾಸ್ ಇಟ್ ಅ ಲೋನ್ಲಿ ಬ್ಯಾಟಲ್ ದೇರ್? ಇಲ್ಲ, ನನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಿರ್ಬೋದು ಮತ್ತೆ ನನ್ನ ಫ್ಯಾಮಿಲಿ ಆಗಿರ್ಬೋದು, ಅವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ಈ ಟೈಮಲ್ಲಿ. ಈ 3 years ಏನಿದೆ, 2012ರಲ್ಲಿ ಆಗಿದ್ದು 2021 ಇಂದ ತುಂಬಾ ಪ್ರಾಬ್ಲಮ್ ಆಯ್ತು. ಸೊ ಅವಾಗ ಯಾಕೆ ಅಂದರೆ ನಂದು ಬಂದು ಯುರೋಪಿಯನ್ ಮಾರ್ಕೆಟ್ ಮತ್ತು ಮಿಡಲ್ ಈಸ್ಟ್ ಮಾರ್ಕೆಟು ನನ್ನ ಟಾರ್ಗೆಟ್ ಮಾರ್ಕೆಟು. ನಾವು ಪ್ರಾಜೆಕ್ಟ್ಸ್ ಅಲ್ಲಿಂದ ತೊಗೊಂಡು ಇಲ್ಲಿ ಲೈಕ್ ಆಪ್ರೇಷನ್ಸ್ ಮಾಡ್ತಾಯಿದ್ವಿ. ಯಾವಾಗ ಈ ಕೊರೋನಾ ಆದಮೇಲೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಸ್ಟಾಪ್ ಆಯಿತು, ನಮಗೆ IT ಫೀಲ್ಡಲ್ಲಿ ತುಂಬ ಎಫೆಕ್ಟ್ ಆಗೋಯ್ತು. ಸೊ ಆದರೂ ನೀವು ಛಲ ಬಿಡಲಿಲ್ಲ ನೋಡಿ, ಎಂತ ಕಷ್ಟ ಬಂದರೂ ಸಹ. ಬಟ್ ಅದಕ್ಕೆಲ್ಲ ಕಾರಣ ಬಂದು ನನ್ನ ಬಿಸ್ನೆಸ್ ಪಾರ್ಟ್ನರ್ಸ್ ಇರ್ಬೋದು, ಅವರೆಲ್ಲ ನನಗೆ ಯಾವ ಥರ ಅಂದರೆ ಲೈಕ್ ನೆಗೆಟಿವ್ ಆಗಿ ಮಾತಾಡಲಿಲ್ಲ. ನಮ್ಮ ಫ್ಯಾಮಿಲಿ ಇರ್ಬೋದು, ಎಲ್ಲರೂ ಅಷ್ಟೇ ತುಂಬ ಪಾಸಿಟಿವ್ ಆಗಿ ತಗೊಂಡ್ರು. ಇಲ್ಲಿ ಬಿಸ್ನೆಸ್ ಪಾರ್ಟ್ನರ್ ಅಂದರೆ ಯಾರು ಸ್ನೇಹ? ಯಾರು ಹೂ ವಾಸ್ ಯುವರ್ ಬಿಸ್ನೆಸ್ ಪಾರ್ಟ್ನರ್? ನೀವು ಹೇಗೆ ತಗೊಂಡ್ರಿ ಅವರನ್ನು? ಅವರು ನನಗೆ ಅಂದರೆ ಬಿಸ್ನೆಸ್ ಪಾರ್ಟ್ನರ್ ಅಂದರೆ ನನಗೆ ರಜತ್ ಅಂತ ಇದ್ದಾರೆ ಅವರು, ಮತ್ತೆ ನನ್ನ ಹಸ್ಬೆಂಡ್ ರಾಕೇಶ್ ಅಂತ. ಓಕೆ. ಬಟ್ ಅವರು ಆವಾಗ ಇರಲಿಲ್ಲ ಪ್ರಾರಂಭದಲ್ಲಿ? ಅವರು ಅವಾಗಿರಲಿಲ್ಲ, 2020ನಲ್ಲಿ ಬಂದಿದ್ದು. ಅವ್ರು ಬಂದ ತಕ್ಷಣನೇ ಪ್ರಾಬ್ಲಮ್ ಆಗೋಯ್ತು. ಸೊ ಬಟ್ ಏನಂದರೆ ಅವ್ರು ಫೈನಾನ್ಷಿಯಲಿ ಚೆನ್ನಾಗಿದ್ರು, ಆದ್ರೂ ನಾವು ಬಿಸ್ನೆಸ್ಸಲ್ಲಿ ಇಷ್ಟು ಲಾಸ್ ಆದ್ರೂ ಅವರು ನೆಗೆಟಿವ್ ಆಗಿ ಮಾತಾಡಲಿಲ್ಲ. ಇಲ್ಲ ಯಾಕೆ ಬೇಕು ಈ ಬಿಸ್ನೆಸ್ ಅಂದ್ಬಿಟ್ಟಿದ್ರೆ ನಿಜವಾಗ್ಲೂ ಮಾಡಕ್ ಆಗ್ತಾ ಇರ್ಲಿಲ್ಲ, ಇಲ್ಲಿವರೆಗೂ ಬರಕ್ ಆಗ್ತಾ ಇರ್ಲಿಲ್ಲ. ಅಂದ್ರೆ ತುಂಬಾ ಮಾರಲಿ ತುಂಬಾ ಸಪೋರ್ಟ್ ಬೇಕಾಗುತ್ತೆ. ಯಾಕಂದ್ರೆ ನೀವು ಆಮೇಲೆ ನನ್ನ ಫ್ರೆಂಡ್ಸ್ ಈಗ ಜಾಹ್ನವಿ ಇರ್ಬೋದು, ತುಂಬಾ ಜನ ನನ್ಗೆ ತುಂಬಾ ಮಾರಲಿ ಸಪೋರ್ಟ್ ಮಾಡಿದ್ರು. ಸೊ ಹಾಗಾಗಿ ಇಲ್ಲಾಂದ್ರೆ ಜೀವನ ಯಾಕೆ ಬೇಕು ಈ ತರದೆಲ್ಲ ಅನ್ಸ್ಬಿಡ್ತು ನನ್ಗೆ. ನಿಮ್ಮ ತಾತ, ನಿಮ್ಮ ಅಜ್ಜಿ ಮತ್ತೆ ತಾತ ನಿಮ್ಮನ್ನು ಸಾಕಿದವರು ಅಂತ ಹೇಳಿದ್ರಿ. ಈಗ ಈ ಹುಡುಗಿ, ನಮ್ಮ ಹಾಸನದ ಹುಡುಗಿ ಬೆಂಗಳೂರಿಗೆ ಹೋಗಿ ಏನು ಜೀವನ ಮಾಡ್ತಾ ಇದ್ದಾಳಪ್ಪ, ಏನು ಕಷ್ಟಪಡ್ತಾ ಇದ್ದಾಳೆ, ಅನಂತರ ತನ್ನ ಸ್ವಂತ ಉದ್ಯಮ ಅಂತ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಹೋಗಿದ್ದಾಳೆ ಅಂತ ಹೇಳಿ, ಅವರಿಗೇನು ಆ ಥರದ ಏನು ಹೇಳ್ತಲ್ಲ ಎಂಗ್ಸೈಟಿ ಅಂತೆಲ್ಲ ಇರ್ಲಿಲ್ವಾ? ಬಟ್ ನಿಮಗೆ ನಾಲೆಡ್ಜ್ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದೇ ಗೊತ್ತಿಲ್ಲ. ಈಗ ಪೇಪರಲ್ಲಿ ಬಂದ್ರು ಪಾಪ ಪೇಪರ್ ಕೂಡ ಹೋದಲ್ಲ. ನಮ್ಮ ಅಜ್ಜಿ ಇಲ್ಲ, ನಮ್ಮ ತಾತ ಇದ್ದಾರೆ, ಅವರಿಗೆ 92 years. ಸೊ ಅವ್ರಿಗೆ ನಾಲೆಡ್ಜ್ ಇಲ್ಲ, ತುಂಬಾ ಇನ್ನೋಸೆಂಟ್, ಗೊತ್ತಾಗಲ್ಲ ನಾವೇನ್ ಮಾಡ್ತಾ ಇದೀವಿ ಅನ್ನೋದು ಗೊತ್ತಿಲ್ಲ. ಹಾಸನಲ್ಲಿದ್ದಾರೆ. ಬಟ್ ಈಗ ನೀವು ಮಾಡಿದ ಸಾಧನೆ ಬಗ್ಗೆ ಅವ್ರಿಗೆ ಏನೋ ತಿಳಿದಿದೆಯಾ? ಸ್ವಲ್ಪ ತಿಳಿದಿದೆ, ಬಟ್ ಅವ್ರಿಗೇನು ಅಂದ್ರೆ ಯಾವ ತರ ಇನ್ನು IT ಬಗ್ಗೆ ಅದೆಲ್ಲ ನಾಲೆಡ್ಜ್ ಕಡಿಮೆ ಇದೆ. ಆದ್ರೆ ನೀವು ಪ್ರಾರಂಭ ಮಾಡಿದಾಗ ಅದೆಲ್ಲ ಗೊತ್ತಿದೆ, ಸ್ಟಾರ್ಟ್ ಮಾಡಿದಾಗೆಲ್ಲ ತುಂಬಾ ಗೊತ್ತಿದೆ, ಅದೆಲ್ಲ ಸ್ಟಾರ್ಟ್ ಮಾಡಿರೋದೆಲ್ಲ ಗೊತ್ತಿದೆ. ಸ್ವಲ್ಪ ಪ್ರೌಡ್ ಅಂದ್ರೆ ಲೈಕ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಯಾವಾಗ್ಲೂ ಟೆನ್ಷನ್ ಮಾಡ್ಕೋಬೇಡ ಇಷ್ಟೇ ಹೇಳ್ತಾರೆ. ಆರೋಗ್ಯ ಮುಖ್ಯ. ಬಟ್ ನಾನು ಅವಾಗ್ಲೇ ಹೇಳಿದ್ದೆ, ಟೆನ್ಷನ್ ಇಲ್ದಲೆ ನನ್ಗೆ ಒಂದಿನ ಟೆನ್ಷನ್ ಇಲ್ಲ ಅಂದ್ರೆ ನಾನೇನಾ ಇದು ಅಂತ ಅನ್ಸ್ಬಿಡುತ್ತೆ. ಆ ತರ ಆಗ್ಬಿಟ್ಟಿದ್ದೀನಿ. ಯಾಕೆಂದ್ರೆ ಈ ಒಂದು 10 years ಅಲ್ಲಿ 12 years ಆಯ್ತು ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಈ 12 years ಅಲ್ಲಿ ಪ್ರತಿದಿನ ಒಂದಿನ ಟೆನ್ಷನ್ ಮಾಡ್ಕೊಂಡಿರೋ ದಿನ ಇಲ್ಲ ನಂದು. ಸೊ ಯಾಕಂದ್ರೆ ಯಾರಾದ್ರೂ ಈಗ ಉದ್ಯಮ ಮಾಡ್ಬೇಕು ಅಂತ ಹೇಳಿದ್ರೆ ಈ ಟೆನ್ಷನ್ ಯಾಕಪ್ಪ, ಕೆಲಸ ಮಾಡುವ ಅಂತ ಹೇಳ್ಬೋದಾ? ಯಾರೇ ಉದ್ಯಮಿಗಳು ಯಾರೇ ಹೋಗಿ ಬೆಂಕಿ ಮೇಲೆ ಕುತ್ಕೊಂಡಿರ್ತಾರೆ, ನಮ್ಮ ಹತ್ರ ಶೇರ್ ಮಾಡಲ್ಲ ಅಷ್ಟೇ. ಆದ್ರೆ ಆ ಟೆನ್ಷನ್ ಅಲ್ಲಿ ಒಂಥರ ಸುಖ ಇದೆ ಅಂತ ಹೇಳ್ತಾರೆ. 100% ಒಂಥರ ಸುಖ ಇದೆ ಮೇಡಮ್. ಆ ಸುಖಕ್ಕೆ ಅಲ್ವಾ ಇವತ್ತು ಅವ್ರು ನಮ್ ಜೊತೆ ಇರೋದು. 100% ಸುಖ ಇರುತ್ತೆ. ಅಂದ್ರೆ ಲೈಕ್ ಇನ್ನ ಬೆಳಿಬೇಕು ಅನ್ನೋದಿದೆ ನನ್ಗೆ. ನನಗೆ ನಂಬಿಕೆ ಇರೋದ್ರಿಂದ ಅಷ್ಟು ಟೆನ್ಷನ್ ಮಾಡ್ಕೋತಾ ಇದೀನಿ. ಇಲ್ಲಾಂದ್ರೆ ಬೆಳಿಬೇಕು ಎನ್ನುವ ಒಂದು ದೃಷ್ಟಿಯಿಂದಲೇ ಅವರು ಕೇವಲ IT ಯಲ್ಲಿ ಮಾತ್ರ ಇಲ್ಲ, ಅವ್ರದ್ದು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಕೂಡ ಇದೆ ಅಂತ ಹೇಳಿದ್ರು. ಇದ್ರ ಬಗ್ಗೆ ಈಗ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದೀನಿ, ಯಾಕೆಂದ್ರೆ IT ಜೊತೆಗೆ ಇನ್ನ ಒಂದು ಫೀಲ್ಡ್ ಇರ್ಲಿ ಅಂತ.
ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್, ಈ ಫುಡ್ ಅಂಡ್ ಗ್ರೈನ್ಸು ಮತ್ತೆ ವೆಜಿಟೇಬಲ್ಸ್ ಇದನ್ನೆಲ್ಲ ಎಕ್ಸ್ಪೋರ್ಟ್ ಸ್ಟಾರ್ಟ್ ಮಾಡಿದೀವಿ. ಸ್ನೇಹ ರಾಕೇಶ್ ಮುಟ್ಟಿದೆಲ್ಲ ಚಿನ್ನ ಆಗತ್ತೆ. ಹಾಗೆ ನಿಮ್ ಬಾಯರ್ಕೆಯಿಂದ ಸೊ ಇದು ಹೆಂಗೆ ಗೊತ್ತಾ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರಲ್ಲ, ಹಾಗೆ ಇವಾಗ ಸ್ನೇಹ ರಾಕೇಶ್ ಹೋಗದೆ ಇರೋ ಅಂತ ವಲಯನೇ ಇಲ್ಲ ಅಂತ ಹೇಳೋಂಗೆ ಒಂದೇ ಗುರಿ ಇಟ್ಟು ಯಾವಾಗಲೂ ಮುಂದೆ ಹೋಗ್ಬಾರ್ದು ಅಂತ ಅವರೇ ಹೇಳಿದ್ರು ನೋಡಿ. ಅವರು ವೆಬ್ ಡೆವಲಪಿಂಗ್ ಇರ್ಲಿ, IT ತಂತ್ರಜ್ಞಾನ ಇರ್ಲಿ, ಅಥವಾ ಮಾರ್ಕೆಟಿಂಗ್ ಇರ್ಲಿ, ಎಲ್ಲದರಲ್ಲೂ ಒಂಥರ ಇದು ಮಾಡಿ ನೋಡಿ ಯಾವ ರೀತಿ ಯಾರ ಹತ್ರನೂ ಟ್ರೈನಿಂಗ್ ತಗೊಂಡಿಲ್ಲ, ನಾನೇ ಇಂಡಿವಿಜುವಲ್ ಆಗಿ. ನಿಮ್ಮ ಅನುಭವನೇ ದೊಡ್ಡ ಟ್ರೈನಿಂಗ್ ಇದೆ, ಅದಕ್ಕಿಂತ ದೊಡ್ಡ ಅನುಭವ ಎಲ್ಲರಿಗೂ ಅಷ್ಟೇ. ನಾವು ಎಜುಕೇಶನ್ಗಿಂತ ನಮ್ಮ ಅನುಭವನೇ ತುಂಬಾ ಕಲ್ಸ್ಕೊಡುತ್ತೆ, ಇಂಪಾರ್ಟೆಂಟ್. ಸೊ ಇದ್ರ ಮಧ್ಯೆ ಒಂದು ವಿಚಾರ, ಈ ಕೋವಿಡ್ ಟೈಮಲ್ಲೆಲ್ಲ ಸಿಕ್ಕಾಪಟ್ಟೆ ಲಾಸ್ ಆದಾಗ ಮತ್ತೆ ಎಲ್ಲೋ ಒಂದ್ ಕಡೆ ತುಂಬಾ ಕಷ್ಟ ಆಗ್ತಾ ಇದೆ ಅನ್ಸ್ದಾಗೆಲ್ಲ ನೀವು ಡಾಕ್ಟರ್ ರಾಜ್ ಅವರ ದನಿಯ ಒಂದು ಹಾಡನ್ನ ನೆನಪಿಸ್ಕೊಂಡು ಇಲ್ಲ ಮುಂದೆ ಹೋಗ್ಬೇಕು ಅಂತ ಅನ್ಕೊಳ್ತಿದ್ರಿ. ಅದೇ ಹಾಡನ್ನ ಈಗ ನಾನು ನಿಮಗೆ ಕೇಳಿಸ್ತೀನಿ. ಸೊ ಮತ್ತೆ ನೀವು ಹಳೆದನ್ನೆಲ್ಲ ಸ್ಮರಿಸ್ಕೊಂಡು ವಾಪಸ್ ಬನ್ನಿ. ನಮ್ಮ ಕೇಳಿಗರ ಸಂದೇಶ ಕೂಡ ನಿಮಗಾಗಿ ಕಾಯ್ತಾ ಇದೆ. ಹಾಡಿನ ನಂತರ ಅವರ ಸಂದೇಶದ ಬಗ್ಗೆ ಕೂಡ ಗಮನ ಕೊಡೋಣ. ಎಂಥದೇ ಕಷ್ಟ ಬಂದರೂ ಬದುಕನ್ನ ಬರಡಾಗೋದಕ್ಕೆ ಬಿಡದೇನೆ ಛಲದಿಂದ ಹಠದಿಂದ ಸಾಧನೆ ಮಾಡಿರುವಂಥ ಸಾಧಕಿ ನಮ್ಮ ಜೊತೆ ಆಗಿದ್ದಾರೆ ಸ್ನೇಹ ರಾಕೇಶ್. ಸದ್ಯಕ್ಕೆ ಸ್ನೇಹ ಅವರೇ, ನಿಮಗೊಂದು ಸರ್ಪ್ರೈಸ್ ಕಾಲ್ ಕಾದಿದೆ ಇಲ್ಲಿ. ನಿಮ್ಮ ಬಗ್ಗೆ ಮಾತಾಡೋಕೆ ನಿಮ್ಮ ಸ್ನೇಹಿತರೊಬ್ಬರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯಾರದು ಅಂತ ಹೇಳಿ ನೀವು ವಾಯ್ಸ್ ಕೇಳಿ ಗೆಸ್ ಮಾಡಿ. ಓಕೆ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸ್ನೇಹ ಅವರೇ, ಗೊತ್ತಾಯ್ತಾ? ಗೊತ್ತಾಯ್ತು, ನನ್ನ ಫ್ರೆಂಡ್ ಜಾಹ್ನವಿ. ಸರ್ಪ್ರೈಸ್ ಅಂತ ಹೇಳಿದ್ರೆ ನೋಡಿ, ಅಷ್ಟೊಂದು ಫ್ರೆಂಡ್ಶಿಪ್ ಅವರದು. ಎಲ್ಲಿದ್ರು ಅವರು ಹಲೋ ಅಂತ ಹೇಳಿದ್ರೆ ಕೂಡಲೇ ಅವ್ರು ರೆಕಗ್ನೈಸ್ ಮಾಡ್ತಾರೆ. ಹೌದು, ಹಲೋ ಅಂದ ಕೂಡಲೇ ಅವಳಿಗೆ ವಾಯ್ಸ್ ಗೊತ್ತಾಯ್ತು. ಯಾಕಂದ್ರೆ ನಾವು ಫ್ರೆಂಡ್ಸ್ ಏನು 2-3 ಇಯರ್ಸ್ ಆತರ ಅಲ್ವಲ್ಲ, ನಾವು ಡಿಪ್ಲೊಮಾ ಇಂದ ಫ್ರೆಂಡ್ಸ್. ಎಷ್ಟು ವರ್ಷ ಆಗಿರ್ಬೋದು? ಎಷ್ಟು ವರ್ಷ? ಹತ್ತತ್ರ 18 ಇಯರ್ಸ್, 18 ವರ್ಷ ಆಗಿದೆ. ಹೌದು, ಲೆಕ್ಕದಲ್ಲಿ ಕೂಡ ಪಕ್ಕ ನೋಡಿ ಸ್ನೇಹ ಅವರು ತಕ್ಷಣ ಹೇಳ್ತಿದ್ದಾರೆ. ಎಲ್ಲಾದ್ರೂ ಪಕ್ಕಾನೇ ಸ್ನೇಹ. ಸೂಪರ್. ಜಾಹ್ನವಿ ಅವರೇ, ನೀವು ಸ್ನೇಹ ಅವ್ರ ಬಗ್ಗೆ ನಮಗ್ ಗೊತ್ತಿಲ್ಲದೆ ಇರೋಂಥದ್ದು ಯಾವ್ದಾದ್ರು ಮಾಹಿತಿ ಹೇಳ್ತೀರಾ? ಗೊತ್ತಿಲ್ದಿರೋದಾ? ನಮಗ್ ಗೊತ್ತಿರಬಾರ್ದು. ಅವಳು ಆಂಟ್ರಪ್ರನರ್ ಅಂತ ಗೊತ್ತು. ಅವಳ ಹೆಸರು ಈಗ ಸ್ಕೂಲ್ ನ ಪಠ್ಯ ಪುಸ್ತಕದಲ್ಲೂ ಕೂಡ ಬಂದಿದೆ, ಅದು ಗೊತ್ತಿರುತ್ತೆ ನಿಮಗೆ. ಅದ್ರ ಆಚೆಗೆ ಗೊತ್ತಿಲ್ದಿರೋ ವಿಚಾರ ಹೇಳ್ಬೇಕು ಅಂತಂದ್ರೆ, ಅವಳು ಪರಮ ದೈವ ಭಕ್ತೆ. ಅವಳು ದಿನ 4 ಗಂಟೆಗೆ ಎದ್ದೇಳ್ತಾಳೆ, ಧ್ಯಾನ ಮಾಡ್ತಾಳೆ. ಎಲ್ಲಾ ದೇವಸ್ಥಾನಗಳಿಗೂ ಎಷ್ಟೇ ಬಿಸಿ ಸ್ಕೆಡ್ಯೂಲ್ ಇದ್ರುನು ಹೋಗ್ತಾಳೆ. ಸುಮ್ನೆ ಹೋಗಿ ದೇವ್ರ ದರ್ಶನ ಮಾಡಿ ಬರಲ್ಲ, ಅಲ್ಲಿ ಧ್ಯಾನ ಕೂತ್ಕೋತಾಳೆ. 1 hour ಧ್ಯಾನ ಮಾಡಿ ಬರ್ತಾಳೆ. ಅದ್ರ ಆಚೆಗೆ ಸಣ್ಣ ಪುಟ್ಟದ್ದು ಗೊತ್ತಿಲ್ದೇ ಇರೋದು, ನಾವು ಅವಾಗ ಮಜಾ ಮಾಡಿದ್ ಹೇಳ್ಬೇಕಂದ್ರೆ, ಅವಳನ್ನ ಗಟ್ಟಿ ಅಂತ ಕರಿತಾ ಇದ್ವಿ. ಅವಳು ಯಾಕಂದ್ರೆ ಗಟ್ಟಿ ಮಿಠಾಯಿ ತಿಂತಾ ಇದ್ಲು. ಏನ್ ಮಾಡ್ತಾ ಇದ್ರು? ಗಟ್ಟಿ ಮಿಠಾಯಿ ಬರುತ್ತೆ ನೋಡಿ. ಹೌದು, ಮಿಠಾಯಿ ಇಷ್ಟಪಡ್ತಾ ಇದ್ದೆ ನಾನು. ಎಷ್ಟು ಗಟ್ಟಿ ಇದ್ರು ತಿಂದು ಮುಗಿಸ್ತಿದ್ರು ನೋಡಿ. ಗಟ್ಟಿ ಮಿಠಾಯಿ ತರ ಇವರು ಇಷ್ಟು ಗಟ್ಟಿ ಅಂತೇಳಿ ಮತ್ತೆ ಬಹುಶಃ ಆವಾಗ ನಿಮಗೆ ಗೊತ್ತಿರ್ಲಿಲ್ಲ ಅಲ್ಲ? ಗಟ್ಟಿ ಮಿಠಾಯಿ ತಿಂದು ಇಷ್ಟು ಗಟ್ಟಿ ಆಗಿದ್ದಾರೆ. ಕೇವಲ ಫಿಸಿಕಲಿ ಅಲ್ಲ, ಅವಳು ಮೆಂಟಲಿ ಒಂದು ಸಾಧನೆಯಲ್ಲಿ ಪ್ರತಿಯೊಂದರಲ್ಲೂ ಕೂಡ ಅವಳು ಗಟ್ಟಿಯಾಗಿ ಹೆಜ್ಜೆಗಳನ್ನ ಇಡ್ತಾ ಇದ್ದಾಳೆ. ಅಲ್ಲ, ಈ ತರ ಎಂಟ್ರಪ್ರಿನರ್ ಆಗಿ ಒಂದು ಸಾಧನೆ ಮಾಡ್ಬೇಕಾದ್ರೆ ಮೆಂಟಲಿ ಸ್ಟ್ರಾಂಗ್ ಇರ್ಬೇಕು ನೋಡಿ ಜಾಹ್ನವಿ. ಅದು ಅವರಲ್ಲಿ ಇದೆ, 100% ಇದೆ. ಯಾಕಂದ್ರೆ ಅವಳು ಯಾರದೇ ಸಪೋರ್ಟ್ ಇಲ್ದಲೇನೆ, ಈಗ ಗಾಡ್ ಫಾದರ್ ಇಲ್ದೆ ಬೆಳೆಯೋದ್ ಕಷ್ಟ ಹಾಗೆ ಹೀಗೆ ಹೇಳ್ತಾರೆ, ಬಟ್ ಯಾವುದೇ ಸಪೋರ್ಟ್ ಇಲ್ದಲೆ, ಇನ್ನು ಫ್ಯಾಮಿಲಿ ಸಪೋರ್ಟ್ ಕೂಡ ಇರ್ಲಿಲ್ಲ ಅವಳಿಗೆ. ಇಲ್ಲಿದ್ದಾಗ ಅಜ್ಜ ಅಜ್ಜಿನೇ ಓದಿಸಿದ್ದು. ಅವಾಗ ಒಂದು ಯಾರೋ ಗೈಡ್ ಮಾಡೋರು ಇಲ್ದೇದಾಗ ಮಕ್ಳು ಏನೋ ದಾರಿ ತಪ್ಪೋದು ಮತ್ತೊಂದಾಗತ್ತೆ. ಬಟ್ ಹಂಗಿರ್ಲಿಲ್ಲ ಅವಳು. ಅವಳಿಗೆ ಅವಾಗ್ಲೇ ಗೊತ್ತಾಯ್ತು, ಇಲ್ಲ ನಾನು ಓದ್ಕೊಂಡು ಒಳ್ಳೆ ಹಾದಿಯಲ್ಲಿ ಹೋಗಿ ಒಂದ್ ಹೆಸರು ಮಾಡ್ಬೇಕು ಅನ್ನೋದೆಲ್ಲ ಇತ್ತು ಅವಳಿಗೆ. ಅದು ನಿಜವಾಗ್ಲೂ ಅವಳು ಇನ್ಸ್ಪೈರಿಂಗ್. ಯಾಕಂದ್ರೆ ನಾವು ಹಾಸನ ಹತ್ರ ಯಾವ್ದೋ ಒಂದು ಹಳ್ಳಿಯಿಂದ ಬಂದು ಇವತ್ತು ಲಂಡನ್ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಮಾನ್ಯ ಮಾಜಿ ಪ್ರಧಾನ ಮಂತ್ರಿಗಳು ದೇವೇಗೌಡರ ಜೊತೆ ಕೂತ್ಕೊಳ್ಳೋದಂದ್ರೆ ಅದೇನು ಕಡಿಮೆ ಸಾಧನೆ ಅಲ್ಲ. ಹಾಗಾಗಿ ಅವಳು ಫಿಸಿಕಲಿ ಮೆಂಟಲಿ ಫಿಟ್. ಇನ್ನೊಂದ್ ವಿಷಯ ಹೇಳ್ಬೇಕಂದ್ರೆ, ನಮ್ದು ಹಾಸನಲ್ಲಿ AVK ಕಾಲೇಜ್ ಎದುರುಗಡೆ ಒಂದು ಪಾನಿಪುರಿ ಅಂಗಡಿ ಇತ್ತು. ಅವಾಗ ಹಾಫ್ ಪ್ಲೇಟ್ 2.5 ರೂಪಾಯಿಗೆ ಸಿಗ್ತಾ ಇತ್ತು. ಡಿಪ್ಲೊಮಾ ಮುಗಿಸಿ ಓಡ್ ಹೋಗ್ತಾ ಇದ್ವಿ ತಿನ್ನೋದಕ್ಕೆ. ಹೌದೌದು, ಇವಾಗ್ಲೂ ನೆನ್ನೆ ಹಾಸನಾಂಬ ಟೆಂಪಲ್ ಹೋದಾಗ ಗಾಡಿ ಪಾನಿಪುರಿ ಹುಡ್ಕೋದ್ವಿ, ಸಿಗ್ಲಿಲ್ಲ. ಹಳೆ ನೆನಪುಗಳನ್ನು ಮೆಲುಕು ಹಾಕೋದೇ ಒಂಥರ ಖುಷಿ ನೋಡಿ. ಪಾನಿಪುರಿ ತಿಂದು ಹಾರ್ಲಿಕ್ಸ್ ಕುಡಿತಾ ಇದ್ಲು. ಅದನ್ನ ಕಟ್ ಮಾಡಿ ನಮ್ಗೆ ಕಾಂಟ್ಯಾಕ್ಟ್ ಅಲ್ಲಿ ಇತ್ತು, ಬಟ್ ಇಷ್ಟು ಕ್ಲೋಸ್ ಆಗಿ ಆಗಿರ್ಲಿಲ್ಲ ನಾವು. ಎಲ್ಲಾರು ಮದ್ವೆ ಹಾಗೆಲ್ಲ ಆಯ್ತು. ಮತ್ತೆ ನಾವು ಕಟ್ ಮಾಡಿ ಫ್ರೆಂಡ್ಶಿಪ್ ಆಗೋ ಅಷ್ಟರಲ್ಲಿ ಅವಳು ಆಂಟ್ರಪ್ರನರ್ ಆಗಿ ಅವಳೊಂದು ಕಂಪ್ನಿಯನ್ನ ಶುರು ಮಾಡಿದ್ಲು. ಸೊ ಅವಾಗ ನಾವು ಅವಳು 10th ಮೇಲೆ ಡಿಪ್ಲೊಮಾ ಮಾಡಿದ್ದು. ಸೊ ಎಷ್ಟಿದಂದ್ರೆ ಒಂದು ಅವ್ರ ಕಾಲ್ ಮೇಲೆ ನಿಂತು ಆ ಮದ್ವೆ ಅದ್ರ ಆಚೆಗೆ ಆ ಕೆಲಸ ಮಾಡ್ಕೊಂಡು ಬಂದಿದ್ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯ್ತು.
ಆಮೇಲೆ ಆ ಕಂಪ್ನಿಯಿಂದ ಅವಳು ಹಂತವಾಗಿ ಬೆಳೆದಿದ್ದು ನಾನು ಪ್ರತಿಯೊಂದರಲ್ಲೂ ನಾನು ಅವಳನ್ನ ನೋಡಿದ್ದೀನಿ. ಸೊ ತುಂಬಾ ಇನ್ಸ್ಪೈರಿಂಗ್ ಸ್ನೇಹ, ನನ್ನ ಫ್ರೆಂಡ್ ಅನ್ನೋದಕ್ಕೆ ನಿಜವಾಗ್ಲೂ ನನಗೆ ಐ ಆಮ್ ಪ್ರೌಡ್ ಆಫ್ ಹರ್. ಈಗ ಸ್ನೇಹ ಅವರು ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ ಅನ್ನೋದು ನಮಗೂ ಗೊತ್ತು, ನಿಮಗೂ ಗೊತ್ತು. ಈ ಮಧ್ಯೆ ಸ್ನೇಹ ಫ್ರೆಂಡ್ಸ್ಗೆ ಹೇಗೆ ಸಮಯ ಕೊಡ್ತಾ ಇದ್ದಾರೆ? ಅವಳು ಬ್ಯುಸಿ ಇರ್ತಾಳೆ ಹೌದು, ಬಟ್ ಅದ್ರ ಆಚೆಗೆ ಬರ್ಡೇ ಇರ್ಲಿ, ಅವ್ರಿಗೆ ಏನಾದ್ರೂ ಏನೋ ಈಗ ನಿಮ್ಗೆ ಫೈನಾನ್ಷಿಯಲಿ ಹೆಲ್ಪ್ ಬೇಕಾಗ್ಲಿ, ಯಾವತ್ತೂ ಇಲ್ಲ ಅನ್ನೋ ತರ ಅಲ್ಲ ಅವಳು. ಮತ್ತೆ ತುಂಬಾ ನಿಯತ್ತಿರುವಂತ ವ್ಯಕ್ತಿ ಅವಳು. ಯಾಕಂದ್ರೆ ಈಗಿನ ಕಾಲದಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಎಷ್ಟೋ ದೊಡ್ಡ ಹೆಲ್ಪ್ಗಳನ್ನ ಮಾಡ್ಕೊಂಡು ಅದನ್ನ ಮರ್ತಿರೋಂತ ಜನಗಳು ಇದಾರೆ. ಬಟ್ ಇವಳು ಒಂದ್ ಸಣ್ಣ ಹೆಲ್ಪೇ ಆಗ್ಲಿ, ಅದ್ ಏನು ಒಂದು 5,000ನೇ ಆಗಿರ್ಲಿ, ಯಾವ್ದೋ ಒಂದ್ ಅಂಧ ಕಾಲದಲ್ಲಿ ಹೆಲ್ಪ್ ಮಾಡಿದ್ದು ಅದನ್ನೇ ಇಟ್ಕೊಂಡು ಹೇಳ್ತಾ ಇರ್ತಾಳೆ. ಅದು 18 ವರ್ಷ ಆದ್ರೂ ಕೂಡ ಆ ತರದ್ದು ಒಬ್ಬ ವ್ಯಕ್ತಿ. ಮತ್ತೆ ಬರ್ಡೇ ಇರ್ಲಿ ಏನೇ ಇರ್ಲಿ ಅವ್ರಗಳಿಗೆ ವಿಶ್ ಮಾಡೋದು, ಗಿಫ್ಟ್ಗಳನ್ನ ಕೊಡ್ಸೋದು. ಆಫೀಸಿಗೆ ಹೋಗ್ತೀವಿ, ಮನೆಗೆ ಹೋಗ್ತೀವಿ, ಮನೆಯಲ್ಲಿ ಇಬ್ರು ಸಿಕ್ಕಾಗ ಒಳ್ಳೆ ಅಡ್ಗೆ ಮಾಡಿಸ್ತಾಳೆ. ಸೊ ಅವಳು ಯಾರನ್ನೂ ಮರ್ತಿಲ್ಲ. ಇವನ್ ನಾವು ಚಂದ್ರಕಲಾ ಅಂತ ಎಲ್ಲ ಹಾಸನಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ವಿ. ಸೊ ಎಲ್ಲರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಳೆ. ಅವಳು ಆಂಟ್ರಪ್ರೂನರ್ ಆಗಿ ಬೆಳೆದಾಗ್ಲೂ ಕೂಡ ಅವಳು ಡಿಪ್ಲೊಮಾದಲ್ಲಿ ಅಥವಾ ಅವಳು ಸ್ಕೂಲ್ ಮೇಟ್ಸ್ ಯಾರೆಲ್ಲ ಇದ್ರು ಅವರೆಲ್ಲ ಈಗ್ಲೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅವಳಿಗೆ. ಸೊ ಎಷ್ಟೇ ಇದು ಸ್ನೇಹ ಅವರು ಸಂಪಾದನೆ ಮಾಡಿದ ಒಂದು ಹೇಳ್ಬಹುದು. ಯಾಕೆಂತ ಹೇಳಿದ್ರೆ ಅವರ ಫ್ರೆಂಡ್ಸ್ ಅವರ ಬಗ್ಗೆ ಇಷ್ಟೊಂದು ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಸ್ನೇಹ ರಿಯಲಿ ಯು ಡಿಸರ್ವ್ಡ್ ಇಟ್. ಹೆಸರೇ ಸೂಚಿಸುವಾಗ ಇವರು ಇಷ್ಟೊಂದು ಸ್ನೇಹಮಯಿನ ಜನವೇ? ಹೌದು, ಅವಳ ಹೆಸರಿಗೆ ತಕ್ಕ ಹಾಗೇನೆ ಸ್ನೇಹಮಯಿ. ನಾನು ಜಾನ್ವಿ ಜಾಸ್ತಿ ನಾನೆಲ್ಲೂ ಟೈಮ್ ಕೊಡಕ್ ಆಗಲ್ಲ. ಸೊ ಹಾಗಾಗಿ ಟೆಂಪಲ್ ಅಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತೀವಿ, ಧ್ಯಾನ ಮಾಡ್ಕೊಂಡು. ಸೂಪರ್, ಥ್ಯಾಂಕ್ ಯು. ಟೆಂಪಲ್ ಅಲ್ಲಿ ಯಾವ್ದು ವಿಶೇಷ ಪೂಜೆ ಇರುತ್ತೆ ಅಲ್ಲಿಗೆ ಹೋದ್ರೆ ನಮಗೇನು ಅಂದ್ರೆ ಮಾನಸಿಕವಾಗಿ ನಮಗ್ ನೆಮ್ಮದಿ ಸಿಗುತ್ತಲ್ಲ. ನಾವಿಬ್ರು ಹೇಗೆ ಅಂದ್ರೆ ಬೇರೆ ಫ್ರೆಂಡ್ಸ್ ತರ ಎಲ್ಲೋ ಹೊರಗಡೆ ಹೋಗೋದು, ಪಾರ್ಟಿ ಆತರ ಇಬ್ರು ಪಾರ್ಟಿ ಫ್ರೀಕ್ ಅಲ್ಲ, ಇಬ್ರು ಟೆಂಪಲ್ ಹೋಗ್ತೀವಿ. ಅವಳನ್ನಂತೂ ಮೀರ್ಸಕ್ ಆಗಲ್ಲ ದೈವ ಭಕ್ತಿಯಲ್ಲಿ, ಸ್ಪಿರಿಚುವಾಲಿಟಿಯಲ್ಲಿ. ಬಟ್ ನಾವು ಆಯ್ಕೆ ಮಾಡ್ಕೊಳ್ಳೋದಿದೆ, ನೆಕ್ಸ್ಟ್ ವೈಷ್ಣೋ ದೇವಿಗೆ ಹೋಗೋಣ, ಅಥವಾ ಕೇದಾರ್ನಾಥ ಬದ್ರಿನಾಥ್ ಹೋಗೋಣ, ಕಾಮಾಖ್ಯಾಗ ಹೋಗೋಣ, ಇಲ್ಲ ಬೆಂಗಳೂರಲ್ಲಿ ಯಾವ್ದಾದ್ರು ಜಲಕಂಠೇಶ್ವರ ಟೆಂಪಲ್ ಹೋಗೋಣ. ಟೆಂಪಲ್ ಅಲ್ಲೇ ಈ ತರ ಪ್ಲೇಸ್ ಅಲ್ಲಿ ಹೋಗ್ಬಿಟ್ಟು ಮೀಟ್ ಮಾಡಿ. ಸೊ ಇದು ಟೆಂಪಲ್ ರನ್ ಇದು. ಥ್ಯಾಂಕ್ ಯು ಜಾಹ್ನವಿ ಅವರೇ, ಸಾಕಷ್ಟು ಮಾತಾಡಿದ್ರಿ ಸ್ನೇಹ ಅವ್ರ ಬಗ್ಗೆ. ಖುಷಿ ಆಯ್ತು ನಿಮ್ಮ ಒಟ್ಟಿಗೆ ಮಾತಾಡಿ. ಥ್ಯಾಂಕ್ ಯು ಜಾಹ್ನವಿ, ತುಂಬಾ ಖುಷಿ ಆಯ್ತು. ಮೈ ಪ್ಲೆಜರ್, ವೆರಿ ಆಲ್ ದ ಬೆಸ್ಟ್. ಇನ್ನ ಹೆಚ್ಚು ಎತ್ತರಕ್ಕೆ ಹೋಗ್ಬೇಕು. ಸುಧಾಮೂರ್ತಿ ಮ್ಯಾಮ್ ಎಲ್ಲ ಏನು ಸಾಧನೆ ಮಾಡಿದ್ದಾರೆ, ಈ ಚಿಕ್ಕ ವಯಸ್ಸಲ್ಲಿ ಇವಳು ಈ ಹಂತದಲ್ಲಿ ಇದ್ದಾಳೆ. ಇನ್ನ ಒಂದಷ್ಟು ವರ್ಷಗಳಾದ್ಮೇಲೆ ಆ ಹಂತದಲ್ಲಿ ಅವಳನ್ನ ನಾನು ನೋಡಕ್ ಇಷ್ಟಪಡ್ತೀನಿ. ವೆರಿ ಆಲ್ ದ ಬೆಸ್ಟ್. ನಾನು ಯಾವತ್ತೂ ನಿನ್ ಜೊತೆಗಿರ್ತೀನಿ. ಥ್ಯಾಂಕ್ ಯು ಜಾನ್ವಿ. ಬಹಳ ಖುಷಿ ಆಯ್ತು ನಿಮ್ಮ ಸ್ನೇಹಿತೆಯ ಮಾತನ್ನ ಕೇಳಿ. ಇವಾಗ ಅನ್ಸತ್ತೆ ಸ್ನೇಹ ಅವ್ರನ್ನ ಹುಡುಕಕ್ಕೆ ನೀವು ಯಾವ್ದಾದ್ರು ಟೆಂಪಲ್ ಬಂದ್ರೆ ಸಿಗ್ತಾರಾ? ಹಾಗೇನಿಲ್ಲ, ಈಗ ನನ್ಗೆ ನೀವು ಆಗ್ಲೇ ಹೇಳ್ದಂಗೆ ತುಂಬಾ ಟೆನ್ಷನ್ನ ನಾನು ಹೇಗೆ ಅಂದ್ರೆ ಅದರಿಂದ ಹೇಗೆ ಹೊರಗಡೆ ಬರ್ತೀನಿ, ಧ್ಯಾನದ ಮೂಲಕ. ದೇವಸ್ಥಾನದಲ್ಲಿ ಕುತ್ಕೊತೀನಿ, ಧ್ಯಾನ ಮಾಡ್ತೀನಿ. ಸೊ ಹಾಗೆ ನಾನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಮೋಸ್ಟ್ಲಿ ಅದೆಲ್ಲ ಧ್ಯಾನ ಇಲ್ಲ ಅಂದರೆ ಯಾರೇ ಒಂದು ಪ್ರತಿಯೊಬ್ಬ ವ್ಯಕ್ತಿಗೂ ಧ್ಯಾನ ಬೇಕೇ ಬೇಕು. ಇಲ್ಲಾಂದ್ರೆ ಮೆಂಟಲಿ ನಾವು ತುಂಬಾ ಮಲ್ಟಿ ಟಾಸ್ಕ್ ಮಾಡೋಕ್ಕಾಗದೇ. ಹೌದು, ಇವಾಗಂತೂ ಸ್ಟ್ರೆಸ್ ಅನ್ನೋದು ಒಂದು ದೊಡ್ಡ ಕಾಯಿಲೆ ಆಗಿ ಕಾಡ್ತಾ ಇದೆ. ನಾನು ಇವಾಗ ಅಟ್ಲೀಸ್ಟ್ ಹೆಲ್ತಿ ಆಗಿದ್ದೀನಿ ಸ್ವಲ್ಪ ಮಟ್ಟಿಗೆ ಅಂದ್ರೆ ಅದು ಧ್ಯಾನದಿಂದನೇ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಸೊ ಧ್ಯಾನ ಮಾತ್ರ ಅಲ್ಲ, ನಿಮ್ಮ ಫುಡ್, ನಿಮ್ಮ ಆಹಾರ ಪದ್ಧತಿ ಕೂಡ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ಯಾಕಂದ್ರೆ ನಿಮ್ಮ ಬಿಸಿ ಶೆಡ್ಯೂಲ್ ನಲ್ಲಿ ನೀವು ಟೈಮಿಗೆ ಸರಿಯಾಗಿ ಊಟನೂ ಮಾಡಬೇಕು, ಅದು ಕರೆಕ್ಟ್ ಫುಡ್ ಆಗಿ. ಅದು ಸ್ವಲ್ಪ ಕಡಿಮೆ ನಂದು. ನಾನು ಸ್ವಲ್ಪ ಈ ತರ ಚೂಸಿ ಇರ್ತೀನಿ, ಅಂದ್ರೆ ಒಂದೊಂದ್ಸಲ ಸ್ವೀಟ್ ಜಾಸ್ತಿ ತಿನ್ಬಿಡ್ತೀನಿ, ಜಂಕ್ ಫುಡ್ ಸ್ವಲ್ಪ ತಿನ್ಬಿಡ್ತೀನಿ. ಅಂದ್ರೂ ಈ ಧ್ಯಾನದಲ್ಲಿ ನಾನು ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಟೆನ್ಷನ್ ಇದ್ದಾಗ ಹೋಗೋ ಒಂದ್ ಪ್ಲೇಟ್ ಪಾನಿಪುರಿ ತಿಂದ್ರೆ ಒಂದ್ ಸ್ವಲ್ಪ ಸ್ಟ್ರೆಸ್ ಬಸ್ಟರ್ ಅಂತ ಹೇಳ್ತಾರೆ. ಸೊ ಬಟ್ ಇದು ನಿಮಗೆ ಖುಷಿ ಕೊಟ್ಟರೆ ಅಂದ್ರೆ ಸಮಥಿಂಗ್ ದಟ್ ಯು ರಿಯಲಿ ಎಂಜಾಯ್ ರಿಯಲಿ. ಈಗ ಬಹಳಷ್ಟು ಪ್ರಥಮಗಳನ್ನು ನೀವು ಸಂಪಾದನೆ ಮಾಡಿದ್ರೆ. ಈಗ ನಿಮ್ಮ ಗೆಳತಿ ಹೇಳಿದಾಗೆ ಜಾಹ್ನವಿ, ಯುವರ್ ಫ್ರೆಂಡ್ ವಾಸ್ ಫುಲ್ ಆಫ್ ಫ್ರೇಸ್ ಫಾರ್ ಯುವರ್ ಅಚೀವ್ಮೆಂಟ್ಸ್. ಈಗ ಯುರೋಪಿಯನ್ ಪಾರ್ಲಿಮೆಂಟಲ್ಲಿ ಅಡ್ರೆಸ್ ಮಾಡಿದ ಕರ್ನಾಟಕದ ಪ್ರಥಮ ಮಹಿಳೆ ಎಂಬ ಖ್ಯಾತಿ ತಮ್ಮದು. ಅದೇ ರೀತಿ ಇಂಡಿಯಾ ಬಿಸ್ನೆಸ್ ಐಕನ್ ಫೋರ್ಬ್ಸ್ ಈ ಪ್ರತಿಷ್ಠಿತ ಬಿಸ್ನೆಸ್ ಪಟ್ಟಿಯಲ್ಲಿ ತಮ್ಮ ಹೆಸರು ಸ್ಥಾನ ಪಡೆದಿದೆ. ಇನ್ನು ಯಾವ ಪ್ರಶಸ್ತಿಗಳು ನಿಮ್ಮನ್ನು ಬಂದಿವೆ, ಇದ್ರ ಬಗ್ಗೆ ಹೇಳ್ಬೋದಾ ಸ್ವಲ್ಪ? ಅಂದ್ರೆ ಪ್ರಶಸ್ತಿಗಳ ಬಗ್ಗೆ ನೆನಪಿಲ್ಲ ನನಗೆ. ಇದು ಯುರೋಪಿಯನ್ ಪಾರ್ಲಿಮೆಂಟ್ ಇದು ಹೇಗೆ ಅಂದ್ರೆ, ನಾನು ಮುಂಚೆನೆ ಹೇಳ್ದಾಗೆ ಸಮಗ್ರ ಅಭಿವೃದ್ಧಿ ಅಂತ ಒಂದು ಟ್ರಸ್ಟ್ ಇದೆ ನಂದು. ಸೊ ನಂತರನೇ ಯಾರ್ಯಾರು ಕನ್ನಡ ಮೀಡಿಯಂ ಬ್ಯಾಕ್ಗ್ರೌಂಡ್ ಇರೋರು, ರೂರಲ್ ಸ್ಟೂಡೆಂಟ್ಸ್ ಇದ್ದಾರೆ, ಸಪೋರ್ಟ್ ಮಾಡೋಕೆ ಯಾರಿಲ್ಲ ಅಂಥವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಮಾಡಬೇಕು ಅಂತ ಸಮಗ್ರ ಅಭಿವೃದ್ಧಿ ಟ್ರಸ್ಟ್ ಓಪನ್ ಮಾಡಿದ್ದು ನಾನು. ಸೊ ಅದರಲ್ಲಿ ಮೋರ್ ದೆನ್ 3,000 ಸ್ಟೂಡೆಂಟ್ಸ್ಗೆ ಫ್ರೀಯಾಗಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ನ
ಮಾಡಿದ್ದೀನಿ. ಸೊ ಆ ಬೇಸ್ ಮೇಲೆ ನನ್ನನ್ನು ಸೆಲೆಕ್ಟ್ ಮಾಡಿ, ಸೊ ರೂರಲ್ ಸ್ಟೂಡೆಂಟ್ಸ್ ಬಗ್ಗೆ ಇನ್ನು ಯಾವ್ಯಾವ ಥರ ಡೆವಲಪ್ಮೆಂಟ್ಸ್ ಆಗಬೇಕು ಅಂತ ಯುರೋಪಿಯನ್ ಪಾರ್ಲಿಮೆಂಟಲ್ಲಿ ನನಗೆ ಯುರೋಪಿಯನ್ ಲೈಕ್ EIBC ಅಂತ ಒಂದು ಇದು ನನಗೆ ಇನ್ವೈಟ್ ಮಾಡಿದ್ರು. ಹಾಂ, ಸೊ ನಾನು ನಿಜವಾಗ್ಲೂ ಒಂದು ಸ್ಟೇಜಲ್ಲೆಲ್ಲ ಒಂದು ಕಾನ್ಫರೆನ್ಸ್ ರೂಮಲ್ಲಿ ಕೂಡ ನನಗೆ ಮಾತಾಡೋದಕ್ಕೆ ಭಯ. ನಾನು ನಿಜವಾಗ್ಲೂ ಇವಾಗಲೂ ನನ್ನ ಎಂಪ್ಲಾಯೀಸ್ ಎಲ್ಲ ತುಂಬ ಜನ ಕುತ್ಕೊಂಡ್ರೆ ನೀವೇ ಮಾತಾಡ್ಬಿಡಿ ಅಂತ HR ಗೆ, ಮಾರ್ಕೆಟಿಂಗ್ ಮ್ಯಾನೇಜರ್ ಇಲ್ಲ BDMಗೆ ಯಾರಿಗಾದ್ರೂ ಹೇಳೋಗ್ತೀನಿ. ಇವಾಗಲೂ ಕೂಡ ಹಾಗೆ ಮಾಡೋದು ನಾನು. ಹೌದು, ಭಯ ನನ್ಗೇನು ಮಾತಾಡಬೇಕು ಏನು ಅಂತ ಗೊತ್ತಾಗ್ತಿಲ್ಲ. ಸೊ ಟಾಪಿಕ್ನ ಒಂದು 15 days ಪ್ರಿಪೇರ್ ಆಗಿದ್ದೀನಿ. ಈಗ ಇಲ್ಲಿ ಏನು ಪ್ರಿಪರೇಷನ್ ಇಲ್ಲದೆ ಮಾತಾಡ್ತಿದ್ದೀನಿ ನಾನು. ಇವಾಗ ಏನು ಮಾತಾಡ್ತಾ ಇದ್ದೀನಿ ಅನ್ನೋ ನಾನು ಜನರಲ್ ಆಗಿ ಮಾತಾಡ್ತಾ ಇದ್ದೀನಿ, ಬಟ್ ಕರೆಕ್ಟ್ ಮಾತಾಡ್ತಿದ್ದೀನೋ ಇಲ್ವೋ ಅನ್ನೋದು ಗೊತ್ತಿಲ್ಲ, ನೀವೇ ಹೇಳಬೇಕು. ಈ ಮಾತಿನ ಜೊತೆಗೆ ನೀವು ಲಂಡನ್ನಲ್ಲಿ ಕೂಡ ಒಂದು ರೀತಿ ಮಹತ್ವದ ಕ್ಷಣಗಳನ್ನು ಎದುರು ನೋಡ್ತೀರಿ, ಆ ಬಗ್ಗೆ ಹೇಳೋದಾದ್ರೆ? ನಿಜವಾಗ್ಲೂ ಲಂಡನ್ನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಜೊತೆ ಅವಾರ್ಡ್ನ ತೊಗೊಂಡಿದ್ದು ತುಂಬ ಖುಷಿ ಆಯಿತು. ಬಟ್ ನನಗೆ ಅವಾರ್ಡ್ ತೊಗೊಳ್ಳೋದಕ್ಕಿಂತ ಏನಂದರೆ ಜವಾಬ್ದಾರಿ ಜಾಸ್ತಿ ಆಯಿತು ಅವತ್ತಿಂದ ನನಗೆ. ಇವಾಗಲೂ ತುಂಬ ನಾವು ದೊಡ್ಡ ಮಟ್ಟಕ್ಕೆ ಯೋಚನೆ ಮಾಡಬೇಕು. ಒಂದ್ಸಲ ಇವಾಗ ಹೇಳಿದೆ, ಒಂದು 3 yearsಯಿಂದ ಸ್ವಲ್ಪ ಬಿಸ್ನೆಸ್ ತುಂಬ ಅಪ್ ಆ್ಯಂಡ್ ಡೌನ್ಸ್ ಆಯಿತು. ಬಟ್ ನಾನು ಯೋಚನೆ ಮಾಡ್ತೀನಿ, ಎಲ್ಲ ಬಿಸ್ನೆಸ್ಸಲ್ಲಿ ಈವನ್ ನಮ್ಮ ಬಾಡಿನಲ್ಲಿ ನಮ್ಮ ಜೀವ ಕೂಡ ಅಪ್ ಆ್ಯಂಡ್ ಡೌನ್ಸ್ ಇಲ್ಲ ಅಂದರೆ ನಿಲ್ಲ ಆಗಿಬಿಟ್ರೆ ನಾವು ಡೆಡ್ ಅಂತಾನೆ ಆಗುತ್ತೆ. ಎಲ್ಲ ಇರುತ್ತೆ. ಸೊ ಆದ್ರೂ ಜವಾಬ್ದಾರಿ ಜಾಸ್ತಿ ಆಯಿತು. ಎಲ್ಲಿ ಯಾರು ಏನು ಅಂತಾರೋ, ಏನು ಯಾವ ಥರ ಮಾತಾಡ್ತಾರೆ, ಈ ಥರದ್ದೆಲ್ಲ ಬರ್ತಾ ಇತ್ತು. ಜವಾಬ್ದಾರಿ ಅಂತೂ ತುಂಬ ಜಾಸ್ತಿ ಆಯಿತು. ಆ ಥರ ಅವಾರ್ಡ್ಸ್ ಎಲ್ಲ ಜವಾಬ್ದಾರಿ ಹೆಚ್ಚಿಸಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ನನಗೆ ಒಂಥರ ಇನ್ಸ್ಪಿರೇಷನ್ ಅಂತ ತಗೊತೀನಿ ನಾನು. ಕೆಲವು ಸಲ ಸೋಲು ಎದುರಾದಾಗ ಹೇಗೆ ಸ್ವೀಕಾರ ಮಾಡ್ತೀರಾ? ಅದೇ ಹೇಳಿದ್ನಲ್ಲ, ಅಪ್ ಆ್ಯಂಡ್ ಡೌನ್ಸ್. ಇವಾಗ ನಮಗೆ ECG ಮಾಡಿಸಿದಾಗ ಹೇಗೆ ಅಪ್ ಆ್ಯಂಡ್ ಡೌನ್ಸ್ ಬರುತ್ತೆ, ಹಾಗೆ ಎಲ್ಲ ಥರನೂ ಇರುತ್ತೆ ಜೀವನ ಅಂದಮೇಲೆ. ಎಲ್ಲದನ್ನೂ ಅಕ್ಸೆಪ್ಟ್ ಮಾಡ್ಕೊಬೇಕು. ಅದರಿಂದ ಹೊರಗಡೆ ಬರಬೇಕು ಅಂದರೆ ಕಷ್ಟನ ತಾಳ್ಮೆಯಿಂದ ತಗೋಬೇಕು. ತಾಳ್ಮೆ ಒಂದೇ. ಮತ್ತು ನಮ್ಮ ಮೇಲೆ ನಾವು ನಂಬಿಕೆ ಇಡಬೇಕು. ನಿಜವಾಗ್ಲೂ ನನಗೆ ಪಾಸಿಟಿವ್ ಅಂತ ನಾನು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೆ ನನಗೆ ಸೋಲ್ ಹೇಳಬೇಕು, ಇದನ್ನ ಮಾಡು, ನೀನು ಮಾಡ್ತೀಯಾ ಅಂತ. ಅವಾಗಲೇ ನಾನು ಮಾಡೋದು. ನಾವು ಏನೇ ಆಸ್ತಿ ಮಾಡ್ಬೋದು, ಏನೇ ದುಡ್ಡು ಮಾಡ್ಬೋದು, ಬಟ್ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬರೋದಕ್ಕೆ ಅದು ಬೆಲೆನೇ ಕಟ್ಟಕ್ಕಾಗಲ್ಲ. ಮತ್ತೆ ಅದು ನಮಗ್ ನಾವೇ ಸೃಷ್ಟಿ ಮಾಡ್ಕೊಳ್ಬೇಕಾಗಿದೆ, ಯಾರೋ ಕೊಡೋ ಅಂತದ್ದಲ್ಲ. ಅದೇ ದೊಡ್ಡ ಆಸ್ತಿ ನಮ್ಗೆ ಹೇಳಬೇಕು ಅಂದ್ರೆ. 250 ಕೋಟಿಗೂ ಮೀರಿದ ಒಂದು ಸಂಸ್ಥೆ ನೀವು ಪ್ರಾರಂಭ ಮಾಡಿದ್ರಿ. ಇದಕ್ಕೆ ನೀವು ಆಕಾರ್ ಮ್ಯಾಕ್ಸ್ ಅಂತ ಹೆಸರಿಟ್ಟಿದ್ರಿ. ಇದರಲ್ಲಿ ಏನಾದರೂ ವಿಶೇಷತೆ ಇದೆಯಾ ಈ ಹೆಸರಲ್ಲಿ? ಆಕಾರ್ ಮ್ಯಾಕ್ಸ್ ಅಂದ್ರೆ, ಆಕಾರ್ ಅಂದ್ರೆ ರೂಪ ಅಂತ ಬರುತ್ತೆ, ಶೇಪ್. ಕನ್ನಡದಲ್ಲಿ ನಾವು ಆಕಾರ. ಮ್ಯಾಕ್ಸ್ ಅಂದ್ರೆ ಗ್ಲೋಬ್, ವಿಶ್ವ ಅಂತ ಬರುತ್ತೆ. ವಿಶ್ವರೂಪ ಅಂತ ನೀವೇ ಸಜೆಸ್ಟ್ ಮಾಡಿದ, ನೀವೇ ಇಟ್ಟ ಟೈಟಲ್ ಇದು? ಅದಕ್ಕೆ ಇಲ್ಲ, ಯಾರು ಒಬ್ರು ನ್ಯೂಮರಾಲಜಿ ಸಜೆಸ್ಟ್ ಮಾಡಿದ್ದು. ಬಟ್ ನಾನು ಈ ಥರ ಒಳ್ಳೊಳ್ಳೆ ಹೆಸರುಗಳನ್ನ ಇವನ್ ಈ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ವಿ. ಆಕಾರ್ ಸ್ವಿಫ್ಟ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಸ್ವಿಫ್ಟ್ ಸೊ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಗೆಲ್ಲ ಸ್ವಿಫ್ಟ್ ಕೋಡ್ ಅಂತ ಯೂಸ್ ಮಾಡ್ತಾರೆ. ಸೊ ನಾನು ಇಂಟರ್ನ್ಯಾಷನಲ್ ಎಕ್ಸ್ಪೋರ್ಟ್ ಬಿಸ್ನೆಸ್ಗೆಲ್ಲ ಆಕಾರ್ ಸ್ವಿಫ್ಟ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹೀಗೆ ನನ್ನ ಕಂಪನಿ ಹೆಸರು, ನನ್ನ ವಿಶ್ವರೂಪ ಅಂದರೆ ಲೈಕ್ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂತ, IT-ನಲ್ಲಿ ಮಾಡಬೇಕು ಅಂತ ಇಟ್ಟಿದ್ದು ನನ್ನ ಕಂಪ್ನಿ ಹೆಸರನ್ನು. ಸೊ ಎಲ್ಲದರಲ್ಲೂ ಒಂದು ವಿಭಿನ್ನತೆಯನ್ನು ಹುಡುಕ್ತಾ ಹೋಗ್ತಾರೆ. ಅಲ್ಲಿ ಒಂದು ಇನ್ನೋವೇಷನ್ ಅಂತ ಇದೆ. ಹೌದು, ಹೊಸತನ ಎನ್ನುವುದು ಏನೋ ಇದೆ. ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ಳುವ ಅಂತ ಬಹುಶಃ. ಖಂಡಿತ. ಅದಕ್ಕಿಂತ ಮುಂಚೆ ಒಂದಷ್ಟು ಜನ ಸಂದೇಶ ಇದೆ ಮೇಡಮ್, ಸಂದೇಶದ ಕಡೆ ಹೋಗ್ಬಿಡ್ತೀನಿ. ಸೊ ನಂಬರ್ ಹೇಳಿಲ್ಲ, ಯಾವ ನಂಬರಿಗೆ ಅವರು ಮೆಸೇಜ್ ಮಾಡಬೇಕು? 9480900113 948090100113 ಈ ನಂಬರ್ಗೆ ನಿಮ್ಮ ಸಂದೇಶ ನಮಗೆ ತಲುಪಿಸಬಹುದು. ಇಲ್ಲಿ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಸೊ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳಿ ಮೇಡಮ್ಗೆ ಅಂತ ಹೇಳಿ ಮಾಧವ ಅನ್ನೋರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ತುಂಬಾ ಖುಷಿ ಆಯಿತು, ಇಂಥ ವ್ಯಕ್ತಿಗಳು ನಮ್ಮ ನಾಡಿನಲ್ಲಿ ಇರುವಂಥದ್ದು, ನಮ್ಮ ಕನ್ನಡಿಗರನ್ನ ಬೆಳೆಸಲಿಕ್ಕಾಗಿಯೇ ಇರುವಂಥವ್ರು. ಇವರು ಆಕಾಶವಾಣಿಗೆ ಬಂದಿದ್ದು ನಮಗೆ ಖುಷಿ ಕೊಟ್ಟಿದೆ. ಇಂತಹ ಮತ್ತಷ್ಟು ಜನ ಈ ಸ್ಥಳಕ್ಕೆ ಬರಲಿ ಅಂತ ಹೇಳಿ ನಮ್ಮ ಆಶಯ ಅಂತ ಹೇಳಿ ವಿಜಯಪುರ ಇಂಚಿಗೇರಿಯಿಂದ ಶಿವಣ್ಣ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ.
ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಖುಷಿ ಆಯ್ತು. ಸಂದೇಶವನ್ನ ಕಳಿಸಿದ್ದಾರೆ. ಸೊ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ ಹೇಳ್ತೀವಿ. ಇಂಥ ದಿನ ನಿಮ್ಮ ಪರಿಚಯ ನಮಗಾಗ್ತಾ ಇರೋದು ಖುಷಿಯ ವಿಚಾರ ಅಂತ ಹೇಳಿ ಅನಿಕೇತನ ಕಡಬಗೆರೆ ಜನಪ್ರಿಯ ಇಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಸೊ ಮತ್ಯಾರೇ ಸಂದೇಶ ಕಳಿಸೋದಿದ್ರು, ನಿಮ್ಮ ವಿಷಸ್ ತಿಳಿಸೋದಿದ್ರು ಖಂಡಿತ ನೀವು ನಮಗೆ ವಾಟ್ಸಪ್ ಮೂಲಕ ಕಳಿಸಬಹುದು. 9480910113 ನಮ್ಮ ನಂಬರು. ಸುಂದರ ಸ್ನೇಹವಿದು. ಹಾಗಾಗಿ ನಮ್ಮ ಜೊತೆ ಆಗಿದ್ದಾರೆ ಸ್ನೇಹ ರಾಕೇಶ್ ಅವರು. ಅವರೊಟ್ಟಿಗಿನ ಮಾತುಕತೆ ಮುಂದುವರಿಸೋಣ. ಉದ್ಯೋಗ ಹುಡುಕಬೇಡಿ, ಉದ್ಯೋಗ ಸೃಷ್ಟಿಸಿ ಅನ್ನೋಂಥ ಮಾತನ್ನು ನೀವು ಎಲ್ಲ ಕಡೆ ಹೇಳ್ತಿರ್ತೀರಿ. ಸೊ ನಾವೆಲ್ಲ ಡಿಗ್ರಿ ಮುಗೀತು, ನಾನು ಇಂಜಿನಿಯರಿಂಗ್ ಮುಗಿಸ್ದೆ, ಎಲ್ಲೋ ಒಂದು ಕಡೆ ಬರೀ 12,000 ಸಂಬಳ ಸಿಗ್ತಾ ಇದೆ, ಬರೀ 25,000ಕ್ಕೆ ಹೋಗ್ತಾ ಇದ್ದೀನಿ ನಾನು ಅಂತ ಹೇಳಿ ಯೂತ್ಸ್ ಮಾತಾಡೋದನ್ನು ಕೇಳ್ತಾ ಇರ್ತೀವಿ. ಅಂಥವರಿಗೆ ನೀವೇನು ಹೇಳ್ತೀರಿ? ಇವಾಗ ತುಂಬ ಎಲ್ಲರಿಗೂ, ಎಲ್ಲ ಸ್ಟೂಡೆಂಟ್ಸು ಯಾರೇ ಎಜುಕೇಷನ್ ಮುಗಿಸಿರ್ಬೋದು, ಇಂಜಿನಿಯರಿಂಗ್ ಮುಗಿಸಿರ್ಬೋದು, ಬಟ್ ಇವಾಗ ಎಲ್ಲ ಕಡೆ ತುಂಬ ಜನ ತಗೋತಾ ಇಲ್ಲ ಫ್ರೆಷರ್ಸ್ನ. ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ, ಒಬ್ಬರು ಸುಸೈಡ್ ಮಾಡ್ಕೋತಾ ಇದ್ದಾರೆ. ನನಗೇನು ಮಾಡೋಕ್ಕಾಗ್ತಾಯಿಲ್ಲ, ಎಲ್ಲೂ ಕೆಲಸ ಸಿಕ್ಕಿಲ್ಲ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತುಂಬ ಪೂರ್ ಬ್ಯಾಕ್ಗ್ರೌಂಡ್ ಇರುತ್ತೆ. ಸೊ ಅವರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ತುಂಬ ಅಪಾರ್ಚುನಿಟೀಸ್ ಇದೆ. ಇವಾಗ ಎಷ್ಟೊಂದು ಜನ ಮಾಡ್ತಾಯಿದ್ದಾರೆ. ಒಂದು ಅಗ್ರಿಟೆಕ್ ಪ್ರಾಜೆಕ್ಟ್ಸ್ ಅಂದರೆ ಲೈಕ್ ಯಾವುದೋ ಒಂದು ಊರಲ್ಲಿ ಏನು ಬೆಳೀತಾರೆ ಅದನ್ನು ಒಂದು ಆನ್ಲೈನಲ್ಲಿ ಸೇಲ್ ಮಾಡೋದಕ್ಕೆ, ಅದನ್ನು ಒಂದು ಇ-ಕಾಮರ್ಸ್ ವೆಬ್ಸೈಟ್ ಮಾಡಿಕೊಂಡು ಅವರು ಸೇಲ್ ಮಾಡಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ವಿತೌಟ್ ಇನ್ವೆಸ್ಟ್ಮೆಂಟು. ಈಗ ಟ್ರಾವೆಲ್ ಇರ್ಬೋದು, ಟ್ರಾವೆಲ್ ಗೈಡ್ ಆಗಿ ಮಾಡ್ಬೋದು. ಏನೋ ತುಂಬ ಅಪಾರ್ಚುನಿಟೀಸ್ ಇದೆ. ಆಮೇಲೆ ಮಾರ್ಕೆಟಲ್ಲಿ ಏನಿಲ್ಲ ಅದನ್ನು ಇಂಟ್ರಡ್ಯೂಸ್ ಮಾಡಬೇಕು. ಆ ಥರದ್ದು ಸ್ವಲ್ಪ ಐಡಿಯಾನ ತಗೊಂಡು ಉದ್ಯೋಗ ಹುಡುಕಬೇಡಿ, ಉದ್ಯೋಗ ಸೃಷ್ಟಿಸಿ ಅನ್ನೋದನ್ನು ಲೈಕ್ ಅವರೇ ಒಂದು ಸಂಸ್ಥೆನ ಬೆಳೆಸೋದಕ್ಕೆ ಈ ಥರ ನಾವು ಮೈಂಡ್ ಇಟ್ಕೊಂಡು ಮಾಡಿದ್ರೆ 100% ಎಲ್ಲರೂ ಸೃಷ್ಟಿ ಮಾಡ್ಬೋದು. ಸೊ ಇಂಥದ್ದೇ ಕೆಲಸ ಮಾಡಬೇಕು, ನಾನು ಇದನ್ನೇ ಓದಿದ್ದೀನಿ ಅದಕ್ಕೆ ಇದೇ ಫೀಲ್ಡಲ್ಲಿ ಹೋಗ್ಬೇಕು ಅನ್ನೋದನ್ನ ಬಿಟ್ಬಿಡ್ಬೇಕು ನಾವು ಮೈಂಡಲ್ಲಿ. ಆಮೇಲೆ ನಮಗೆ ಮೇನ್ ಅಂದರೆ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಮಾಡ್ತಾ ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಅದೆಲ್ಲ ಒಂದು ರೀಸನ್. ನಮಗೆ ಗುರಿ ಮುಟ್ಟಬೇಕು, ನಾವು ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಹೋದರೆ ಯಾವುದೂ ಬರಲ್ಲ ಇದೆಲ್ಲ. ಸೊ ತಾನಾಗೆ ಒಂದು ದಾರಿ ತೆರೆದುಕೊಳ್ತಾ ಹೋಗುತ್ತೆ. ಆ ದಾರಿ ಹುಡ್ಕೊಬೇಕಷ್ಟೇ, ನಮ್ಮ ದಾರಿನ ನಾವೇ ಹುಡ್ಕೊಬೇಕು. ಸೊ ಸ್ನೇಹ ಅವರೇನು ಅವರ ದಾರಿ ಹುಡುಕಿದ್ರು. ಆದರೆ ಯಾವುದಾದ್ರೂ ನಮ್ಮ ಯುವಕರು ಏನಾದರೂ ನಮಗೆ ಸಮಸ್ಯೆ ಆಗುತ್ತೆ ಅಥವಾ ಈ ಥರ ಕೆಲಸ ಸಿಗ್ತಾ ಇಲ್ಲ, ಫ್ರೆಷರ್ಸ್ ಏನಾದರೂ ಅವರಿಗೆ ಸಹಾಯ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸ್ನೇಹ ಅವರು ಯಾವ ರೀತಿ ನಿಮ್ಮನ್ನು ಸಂಪರ್ಕಿಸಬಹುದು? 100% ಯಾರೇ ಬಂದರೂ ಮಾರಲಿ ನಾವು ತುಂಬ ಸಪೋರ್ಟ್ ಮಾಡ್ತೀವಿ. ಯಾಕೆಂದರೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು ಯಾವ ಥರ ಫೈನಾನ್ಷಿಯಲ್ ಸ್ಟ್ರಕ್ಚರು, ಎಲ್ಲಿ ಯಾವ್ಯಾವ ಥರ ಇನ್ವೆಸ್ಟರ್ಸ್ ಇದ್ದಾರೆ ಮಾರ್ಕೆಟಲ್ಲಿ. ತುಂಬ ಜನ ಇನ್ವೆಸ್ಟರ್ಸ್ ಇದ್ದಾರೆ, ಒಳ್ಳೊಳ್ಳೆ ಐಡಿಯಾಸ್ ಇದ್ದರೆ ಇನ್ವೆಸ್ಟರ್ಸ್ ತುಂಬ ಜನ ಇದ್ದಾರೆ. ಮತ್ತು ಅದಕ್ಕೆ ಅಂತಲೇ ತುಂಬ ಪ್ಲ್ಯಾಟ್ಫಾರ್ಮ್ಸ್ ಇದೆ. ಉದ್ಯೋಗ ಸೃಷ್ಟಿ ಮಾಡಿದ್ರೆ ಒಳ್ಳೊಳ್ಳೆ ಐಡಿಯಾಸ್ ಇಟ್ಕೊಂಡ್ರೆ, ಈಗ VC ವೆಂಚರ್ ಕ್ಯಾಪಿಟಲಿಸ್ಟ್ ಇರ್ತಾರೆ. ಸೊ ಈ ಥರದ್ದೆಲ್ಲ ತುಂಬ ಜನ ಇದ್ದಾರೆ. ಬಟ್ ನಮಗೆ ಒಳ್ಳೆ ಐಡಿಯಾಸ್ ಇರಬೇಕು. ಉದ್ಯೋಗ ಸೃಷ್ಟಿ ಮಾಡೋ ಅಂತ ನನ್ನ ಗುರಿ ಮುಟ್ಟಬೇಕು, ನಾನು ಉದ್ಯೋಗ ಸೃಷ್ಟಿ ಮಾಡಬೇಕು ಅಂದವ್ರಿಗೆ ಈ ಥರ ಆಪ್ಷನ್ಸ್ ಇದೆ. ಅಂಥವ್ರಿಗೆಲ್ಲ ನಾನು ಯಾವ ಥರ ಇದೆ, ಎಲ್ಲೆಲ್ಲಿ ಏನೇನು ಪ್ಲ್ಯಾಟ್ಫಾರ್ಮ್, ಇವಾಗ ನಾವೆಲ್ಲ ಬಂದವ್ರು ನಮಗೆ ಎಲ್ಲಿ ಏನು ಅಂತ ಗೊತ್ತಿರಲಿಲ್ಲ. ಇವಾಗೆಲ್ಲ ತುಂಬ ಇದೆ, ಸೋಷಿಯಲ್ ಮೀಡಿಯಾದಲ್ಲಿದೆ. ಮತ್ತೆ ಒಳ್ಳೆ ಪಳಗಿದ್ರಿ, ಬಟ್ ಯಾರಿಗಾದ್ರೂ ಬೇರೆ ಆನ್ಲೈನಲ್ಲಿ ಎಲ್ಲ ಸಿಗುತ್ತೆ. ನಾನು ಎಲ್ಲ ಥರ ಗೈಡ್ ಮಾಡ್ತೀನಿ. ನಮ್ಮ ಸಮಗ್ರ ಅಭಿವೃದ್ಧಿ ಸಂಸ್ಥೆಯಿಂದ ಯಾವ ಥರ ಗೈಡೆನ್ಸ್ ಬೇಕು ಅದೆಲ್ಲ ನಾವು ಟ್ರೈ ಮಾಡಿ ನಾವು ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ. ಇವಾಗ ಅದೊಂದೇ ಅಲ್ಲ, ಎಕ್ಸಾಂಪಲ್ ಮನೇಲಿ ಕೂತ್ಕೊಂಡು ಹೌಸ್ ವೈಫ್ ಕೂಡ ಯಾವುದೋ ಒಂದು ಮಸಾಲ ಸಾಂಬಾರ್ ಪೌಡ್ರನ್ನ ಪ್ಯಾಕ್ ಮಾಡಿ ಸೇಲ್ ಮಾಡ್ಬೋದು. ವಾಟ್ಸಪ್ಪಲ್ಲಿ ಸೇಲ್ ಮಾಡ್ತಾರೆ. ಹೌದು. ಈಗ ದುಬೈಯಲ್ಲಿ ಮೊನ್ನೆ ಹೋಗಿದ್ದೆ, ಒಂದೊಂದು ಗ್ರೂಪ್ ಮಾಡಿಕೊಂಡು ಒಬ್ಬರು ಸಾಂಬಾರ್ ಪೌಡರ್ ಮಾಡಿದ್ರೆ ಇನ್ನೊಬ್ರು ಪುಳಿಯೋಗರೆ ಪೌಡ್ರು ಸೇಲ್ ಮಾಡ್ತಾರೆ. ಮನೆಗೆ ಹೋಗಿ ಅವರೇ ಕೊಡ್ತಾರೆ, ತಲುಪಿಸ್ತಾ ಇದ್ದಾರೆ. ಸೊ ಇದು ಒಂದು ಬಿಸ್ನೆಸ್ಸು. ಹೌದು. ಸೊ ಅವಕಾಶಗಳು ನೂರಾರಿದೆ, ನಾವು ಅದಕ್ಕೆ ತೆರೆದುಕೊಳ್ಳಬೇಕು. ತುಂಬ ಅವಕಾಶಗಳಿದೆ ಅದು. ಬಟ್ ಇವಾಗ ಏನು ಜನಗಳಿಗೆ ಏನಂದರೆ ಇದನ್ನು ನಾನು ಮಾಡಬೇಕಾ, ನಾನು ಅಷ್ಟು ಓದಿದ್ದೀನಿ, ಈ ಥರದ್ದೆಲ್ಲ ಬಂದ್ಬಿಡುತ್ತೆ. ಬಿಸ್ನೆಸ್ ಮೈಂಡ್ ಅಂತ ಬಂದರೆ ಯಾವ ಬಿಸ್ನೆಸ್ನ ಸೆಲೆಕ್ಟ್ ಮಾಡ್ಕೋತೀವಿ ಆ ಥರ ಅದ್ರ ಮೇಲೆ ನಿಂತಿರುತ್ತೆ. ಸರಿ, ನೀವು ಜನರಿಗೆ ಹೆಲ್ಪ್ ಮಾಡಲು, ಸಹಾಯ ಮಾಡಲು ತಯಾರಿದ್ದೀರಿ ಅಂತ ಹೇಳಿದ್ರಿ. ಯಾರಾದರೂ ನಿಮ್ಮನ್ನು ತಲುಪಬೇಕಾದ್ರೆ ಅವರು ಹೇಗೆ ನಿಮ್ಮನ್ನು ಸಂಪರ್ಕ ಮಾಡಬೇಕು? ಯಾವ ರೀತಿ, ಹೌ ಡು ದೇ ಕಾಂಟ್ಯಾಕ್ಟ್ ಯು? ನನ್ನನ್ನು ತಲುಪಿಸ್ಬೇಕು ಅಂದರೆ ನನ್ನ ಇಮೇಲ್ ಐಡಿಗೆ ಮೇಲ್, ಅಂದರೆ ಲೈಕ್ ನನ್ನ ಮೇಲ್ ಐಡಿ ಕೊಡ್ತೀನಿ, ಅದಕ್ಕೆ ಮೇಲ್ ಮಾಡಿದ್ರೆ ನಮ್ಮ ಟೀಮ್ ಯಾರಾದರೂ ಕನೆಕ್ಟ್ ಮಾಡ್ತಾರೆ. ಓಕೆ, ಯಾವ ಮೇಲ್ ಐಡಿ ಹೇಳ್ತೀರಾ? ಸ್ನೇಹ ರಾಕೇಶ್ SNEHARAKESH @akarmaxis.in ಅಂದರೆ AKARMAXS.in. ಇದು ಒಂದು ಮೇಲ್ ಐಡಿ, ಇದು ನಿಮ್ಮದು ಪರ್ಸನಲ್ ಮೇಲ್ ಐಡಿ. ಕಂಪನಿ ಮೇಲ್ ಐಡಿ ಬಂದು info@akarmaxis.in, ಅಂದ್ರೆ info@AKARMAXS.in. ಈ ಎರಡು ಮೇಲ್ಗಳಿಗೆ ಸಂದೇಶ ಕಳಿಸೋದ್ರ ಮೂಲಕ
ಅವರು ಸಂಪರ್ಕಿಸಬಹುದು. ಯಾವುದೇ ಸಲಹೆ ಸೂಚನೆ. ಕಾಂಟ್ಯಾಕ್ಟ್ ನಂಬರ್ ಬಂದು 6364 85 3917. ಓಕೆ, ನಂಬರ್ ಇನ್ನೊಂದ್ಸರಿ ಹೇಳ್ತೇನೆ, 6364853917. ಈ ನಂಬರ್ಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು, ಮೆಸೇಜ್ ಮಾಡಬಹುದು. ಆ ಮೂಲಕ ನಿಮ್ಮಿಂದ ಮಾರಲ್ ಸಪೋರ್ಟ್ ಸಿಗುತ್ತೆ. ಯಾರೇನಾದ್ರೂ ಮಾಡಬೇಕು ಅಂತ ಬೇರೆಯವ್ರ ಖುಷಿನಲ್ಲಿ, ಬೇರೆಯವ್ರ ಪ್ರೋಗ್ರೆಸ್ ಅಲ್ಲಿ ನಾವು ಒಂದ್ ರೀಸನ್ ಆಗಿರ್ತೀವಿ ಅಂದ್ರೆ ಅದಕ್ಕಿಂತ ಖುಷಿ ಬೇರೊಂದಿಲ್ಲ. ಹೌದು, ಇಲ್ಲೊಬ್ರು ಸಂದೇಶವನ್ನ ಕಳಕಳಿ ತುಂಬಾ ಇದೆ. ಯಾರಿಗಾದ್ರೂ ನಿಮ್ಮ ಅಗತ್ಯತೆ ಅಥವಾ ನಿಮ್ಮ ಗೈಡೆನ್ಸ್ ಬೇಕು ಅಂತ ಹೇಳಿದ್ರೆ ಸ್ಪಂದಿಸ್ತೀರಿ ಅಂತ ಹೇಳುವಂಥದ್ದು ನಿಜವಾಗಿ ಖುಷಿಯ ವಿಷಯ. ಇಷ್ಟೊಂದು ಬಿಸಿ ಇರುವಾಗ ಕೂಡ ನೀವು ಈ ತರದ ನಿಮ್ಮ ಸಾಮಾಜಿಕ ಕಳಕಳಿ ನಾವು ಮೆಚ್ಚುವಂಥದ್ದು. ಯಾವ್ದು ಸಂದೇಶ ಇದೆ ಅಂತ ಹೇಳಿ ಸಂದೇಶ ಇದೆ, ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಹರಿಹರ ಕೊಕ್ನೂರು ಶಾಂತಾಚಾರ ಬಡಿಗೇರ ಅವರು, ಕರ್ನಾಟಕದ ಉದ್ಯಮಿ ಸ್ನೇಹ ರಾಕೇಶ್ ಅವರು ಏಷ್ಯಾ 1 ಮ್ಯಾಗಝಿನ್ ಮತ್ತು ಅಂತಾರಾಷ್ಟ್ರೀಯ URS ಮೀಡಿಯಾ ಸಂಸ್ಥೆ ಬಿಡುಗಡೆ ಮಾಡಿದಂತಹ ಪಟ್ಟಿಯಲ್ಲಿ, ಮಹಿಳಾ ಉದ್ಯಮಿಗಳ ಪಟ್ಟಿಯಲ್ಲಿ ಅವರು ಕೂಡ ಒಂದು ಸ್ಥಾನವನ್ನ ಪಡ್ಕೊಂಡಿರೋದು ಬಹಳ ಖುಷಿ ಆಗುತ್ತೆ. ನಮ್ಮ ಕನ್ನಡಿಗರು ಉತ್ತಮ ನಾಯಕಿ ಪ್ರಶಸ್ತಿ ಕೂಡ ಪಡ್ಕೊಂಡಿದ್ದಾರೆ. ಅವರ ಒಂದು ಪರಿಚಯ ಮಾಡಿಕೊಟ್ಟಂತ ಆಕಾಶವಾಣಿಗೆ ಧನ್ಯವಾದಗಳು ಅಂತ ಹೇಳಿ ಈ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಕನ್ನಡ ರಾಜ್ಯೋತ್ಸವ ದೀಪಾವಳಿ 2ರ ಶುಭಾಶಯಗಳು ಅಂತ ಹೇಳಿ ಬಳ್ಳಾರಿ ಕಂಪ್ಲಿಯಿಂದ ವಿಶ್ವನಾಥ್ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಸೂಪರ್ ಮಾತುಕತೆ ನಡೀತಾ ಇದೆ. ಇಂತಹ ಸಾಧಕರನ್ನ ನಮಗೆ ಪರಿಚಯ ಮಾಡಿಕೊಡ್ತಿರೋದಕ್ಕೆ ತುಂಬ ಧನ್ಯವಾದ. ಸೊ ನಿಮ್ಮ ಪರಿಚಯದಿಂದ ನಮ್ಮ ಮಕ್ಕಳಿಗೂ ಕೂಡ ಒಂದು ದಾರಿದೀಪ ಸಿಕ್ಕದಂಗೆ ಆಯಿತು ಅಂತ ಹೇಳಿ ಅರಕೆರೆಯಿಂದ ಪಂಡಿತ್ ಸಾರ್ವಾಡ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಈ ಥರ ಸಂದೇಶನ ನೋಡೋದಕ್ಕೆ. ಸೊ ನಮ್ಮಿಂದ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ, ಬೇರೆಯವ್ರ ಪ್ರೋಗ್ರೆಸ್ ಆಗ್ತಾ ಇದೆ. ಬೇರೆಯವ್ರು ನಮ್ಮಿಂದ, ನಮ್ಮ ಮಾತನ್ನ ಕೇಳಿ ಇನ್ನೊಬ್ರು ನಾನು ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೋಗ್ತಾ ಇರೋರಿಗೆ ಅಂದರೆ ಲೈಕ್ ಹೋಗ್ತಾ ಇರೋರಿಗೆ ತುಂಬ ಅಂದರೆ ಲೈಕ್ ನನಗೊಂಥರ ಪ್ರೌಡ್ ಅನಿಸುತ್ತೆ. ಇವಾಗ ನಾನು ಇಷ್ಟೇನೇ ಅಚೀವ್ಮೆಂಟ್ ಮಾಡಿದ್ರು ಅದು ನನಗೆ ಪ್ರೌಡ್ ಅನಿಸಲ್ಲ. ನನ್ನಿಂದ ಎಷ್ಟೊಂದು ಜನ ಉದ್ಯೋಗ ಸೃಷ್ಟಿ ಮಾಡಿರ್ಬೋದು, ಇಲ್ಲ ಉದ್ಯೋಗ ಮಾಡ್ತಾ ಇರ್ಬೋದು. ಅವರನ್ನ ನೋಡಿ ಈಗ ಎಷ್ಟೊಂದು ಜನ ಫ್ಯಾಮಿಲಿ ಊಟ ಮಾಡ್ತಾ ಇದೆ, ಅದನ್ನ ನೋಡಿ ನಾನು ಸಮಾಧಾನ, ಏನೋ ಟೆನ್ಷನ್ ಏನೇ ಇದ್ರು ಅದೊಂದು ನೆನ್ಪು ಮಾಡ್ಕೊಂಡ್ಬಿಡ್ತೀನಿ. ಎಷ್ಟೊಂದು ಜನ ಫ್ಯಾಮಿಲಿ ಊಟ ಮಾಡ್ತಾ ಇದೆ, ಸ್ವಲ್ಪ ನನ್ನ ಕೈಲಾದಷ್ಟು ಮಾಡಿದ್ರೆ ಖುಷಿ. ಅಂದ್ರೆ ಆಗಾಗ್ಲೇ ಮಾತಾಡುವಾಗ್ಲ ಸ್ನೇಹ ಅವ್ರು ಹೇಳಿದ್ರು, ಇವರ ಸಾಧನೆ ಎಷ್ಟು ಅಂತ ಹೇಳಿದ್ರೆ, ಈಗ ಕೆಲವು ಟೆಕ್ಸ್ಟ್ ಬುಕ್ ಅಲ್ಲಿ ಇವರ ಹೆಸರು ಇದೆ ಅಂತ ಹೇಳಿದ್ರು, ಇವರ ಸಾಧನೆಯ ಒಂದು ಏನು ಹೇಳ್ತಾರಲ್ಲ ಇನ್ಸ್ಪಿರೇಷನಲ್ ಸ್ಟೋರಿ ಅಂತ ಹೇಳಿ. ಅದೇ ರೀತಿ ಕೆಲವು ಕಾಂಪಿಟೇಷನ್ಸ್ಗೆ ಈಗ ಪ್ರಶ್ನೆಗಳನ್ನ ಕೇಳ್ತವೆ, KS IAS ಅಥವಾ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಈ ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಪ್ರಶ್ನೆಗೆ ಉತ್ತರ ಆಗಿ ಸ್ನೇಹ ರಾಕೇಶ್ ಅವರಿದ್ದಾರೆ. ಅದೇ ಯಾವುದೋ ಒಂದು ಕ್ವಶನ್ ಬಂದಿದೆ, ಯುರೋಪ್ ಸಂಸತ್ತಿನಲ್ಲಿ ಮಾತನಾಡಿದ ಮೊದಲ ಕನ್ನಡದ ಮಹಿಳಾ ಉದ್ಯಮಿ ಅಂತ ಒಂದು ಕ್ವಶನ್ ಇದೆ. ಸೊ ಉತ್ತರ ಡಾಕ್ಟರ್ ಸ್ನೇಹ ರಾಕೇಶ್. ಅದು ಒಂದು ಪ್ರೌಡ್ ಅಂತ ಅನ್ಸುತ್ತೆ ನಿಜವಾಗ್ಲು. ಸರಿ, ಈಗ ಇಷ್ಟೊಂದು ಸಾಧನೆ ಮಾಡಿದ್ರಿ, ಸಾಕಪ್ಪ ಇನ್ನು ಇಷ್ಟೇ ಸಾಕು, ಇದೇ ಟೆನ್ಷನ್ ಇದೆ ಅಥವಾ ಇನ್ನೇನಾದ್ರೂ ಮಾಡಬೇಕು, ಇನ್ನೂ ಛಲ ಇದೆ ಅಂದ್ರೆ, ಈಗಾಗಲೇ ಹೊಸ ಕಂಪನಿ ಮಾಡಿದ್ರಿ ಅಂತ ಹೇಳಿದ್ರಿ, ಮುಂದೆ ಏನು ಎನ್ನುವ ಪ್ರಶ್ನೆಗೆ ಏನು ಉತ್ತರ ಹೇಳಿ? ಏನಿಲ್ಲ, ಲೋಕಲ್ ಬ್ರ್ಯಾಂಡ್ನ ಗ್ಲೋಬಲ್ ಬ್ರ್ಯಾಂಡ್ ಆಗಿ ಮಾಡಬೇಕು ಅಷ್ಟೇ. ಈಗ ಸುಧಾಮೂರ್ತಿ ಮ್ಯಾಮ್ನ ಮತ್ತು ನಾರಾಯಣ ಮೂರ್ತಿ ಸರ್ನ ನಾನು ಒಂದು ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ನಾನು ನಿಜವಾಗ್ಲೂ ನಾನು ಹೇಗೆ ಅವ್ರು ಬ್ರ್ಯಾಂಡ್ ಮಾಡಿದ್ದಾರೆ ಆ ಥರ ನಮ್ಮ ಕಂಪನಿನ ಗ್ಲೋಬಲ್ ಬ್ರ್ಯಾಂಡ್ ಮಾಡಬೇಕು ಅಂತ ನಂದು ಒಂದು ಗುರಿ ಇದೆ. ಅದನ್ನು ಯಾರಾದರೂ ಗುರಿ ಇಟ್ಟು ನಡುವೆ ಏನಾದರೂ ನಮಗೆ ಏನು ಇದೆಲ್ಲ ಬೇಡ ಅಂತ ಹೇಳುವವರಿಗೆ ನಿಮ್ಮ ಏನು ಆ ಕಿವಿ ಮಾತು ಏನು, ಅಥವಾ ಇನ್ ಒನ್ ಸೆಂಟೆನ್ಸ್ ಅಂದರೆ ನೆವರ್ ಕ್ವಿಟ್, ನೆವರ್ ಗಿವ್ ಅಪ್ ಹೋಪ್, ನೆವರ್ ಗಿವ್ ಅಪ್ ಅಷ್ಟೇ. ಬಹುಶಃ ಈ ಮಂತ್ರನೇ ನಿಮ್ಮನ್ನು ಇದುವರೆಗೆ ಹೌದು. ಈ ಕಾರ್ಯಕ್ರಮ ಕೇಳುವವರಿಗೆ ಬಹುಶಃ ಸ್ನೇಹ ರಾಕೇಶ್ ಅವರ ಸಾಧನೆ ಒಂದು ಪ್ರೇರಣೆ ಆಗಬೇಕು ಎನ್ನುವುದು ನಮ್ಮ ಆಶಯ. ಖಂಡಿತ. ಸೊ ಇಲ್ಲೊಬ್ರು ಕಳಿಸಿದ್ದಾರೆ, ನಿಜಕ್ಕೂ ಎದೆ ತಟ್ಟಿ ಹೇಳ್ತೀವಿ ನಾವು ಕನ್ನಡಿಗರು ಅಂತ ಹೇಳಿ, ಯಾಕಂದರೆ ಕನ್ನಡಿಗರ ಸಾಧನೆ ಎಲ್ಲೆಲ್ಲೂ ಇದೆ ಅಂತ ಹೇಳಿ ಕೊಪ್ಪಳದಿಂದ ಮುತ್ತುರಾಜ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸೊ ಬಹಳ ಖುಷಿ ಆಯಿತು, ಇವತ್ತಿನ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಚಂದ್ರಿಕಾ ನೇರಲ್ಗುಂಡಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬಹಳ ಖುಷಿ ಆಗ್ತಾ ಇದೆ, ನೀವು ನಮ್ಮ ಕಾರ್ಯಕ್ರಮಕ್ಕೆ, ನಮ್ಮ ಆಕಾಶವಾಣಿಗೆ ಬಂದಿದ್ದು. ಒಮ್ಮೆ ನಾವು ನಿಮ್ಮ ಆಫೀಸಿಗೆ ಬಂದು ನಿಮ್ಮನ್ನು ಭೇಟಿ ಮಾಡಬಹುದಾ ಅಂತ ಹೇಳಿ ನಂಬರ್ ಎಂಡಿಂಗ್ 2745 ಸಂದೇಶವನ್ನು ಕಳಿಸಿದ್ದಾರೆ. ನಂಬರ್ ಕೊಟ್ಟಿದ್ದೇವೆ. ಸೊ ಅಪಾಯಿಂಟ್ಮೆಂಟ್ ತಗೊಂಡು ಬಂದರೆ 100%. ನಾನು ನಾರ್ಮಲಿ ಟ್ರಾವೆಲ್ ಮಾಡ್ತಾ ಇರ್ತೀನಿ, ಯಾವಾಗ ಸಿಗ್ತೀನಿ ಅವಾಗ. ಇದಕ್ಕಿಂತ ಬೇರೆ ಖುಷಿ ಇಲ್ಲ. ಸೊ ನಮ್ಮಿಂದ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ನಂಬರ್ ಇನ್ನೊಂದ್ಸರಿ ಹೇಳ್ತೀನಿ, ಯಾರಿಗಾದ್ರೂ ಅಪಾಯಿಂಟ್ಮೆಂಟ್ ತಗೊಳ್ಬೇಕು ಅಂತ ಹೇಳಿದ್ರೆ ಅವರು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 6364853917 6364853917. ಸೊ ಈ ನಂಬರ್ಗೆ ಕರೆ ಮಾಡಿ ಸ್ನೇಹ ಅವರ ಅಪಾಯಿಂಟ್ಮೆಂಟ್ ತಗೊಳ್ಳಿ, ಅವರನ್ನು ಭೇಟಿ ಮಾಡಿ ಸಲಹೆ ಸೂಚನೆಯನ್ನು ಪಡ್ಕೊಳ್ಳಿ, ನೀವು ಕೂಡ ಅವರನ್ನು ಮಾದರಿಯಾಗಿ ಸ್ವೀಕರಿಸಿ ಅಂತ ಹೇಳ್ತಾ ಕಾರ್ಯಕ್ರಮದ ಕಡೆಯ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ. ಫ್ಲೋರಿನ್ ಮ್ಯಾಮ್ಸ್ ಸ್ಟುಡಿಯೋ ಕ್ಲಾಕ್ನಲ್ಲಿ ಸಮಯ ಓಡ್ತಾ ಇದೆ. ಸೊ
ಒಟ್ಟಾರೆ ಈ ರಾಜ್ಯೋತ್ಸವದ ದಿನ ಆಕಾಶವಾಣಿಯಲ್ಲಿ 1 ಗಂಟೆ ಕಾಲ ನೀವು ನಮ್ಮ ಜೊತೆಯಾದ್ರಿ, ನಿಮ್ಮ ಜೀವನದ ಅನುಭವಗಳನ್ನು ಹಂಚ್ಕೊಂಡ್ರಿ, ಹೇಗನ್ನಿಸ್ತು? ತುಂಬ ಖುಷಿ ಆಗ್ತಾ ಇದೆ. ಅದೇ ಹೇಳಿದ್ನಲ್ಲ, ನನಗೆ ಮಾತಾಡೋದಕ್ಕೆ ಜಾಸ್ತಿ ಯಾವ ಥರ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಬರ್ತಾ ಇಲ್ಲ, ಬಟ್ ತುಂಬ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ಥ್ಯಾಂಕ್ಸ್ ಇನ್ವೈಟ್ ಮಾಡಿದ್ದಕ್ಕೆ. ಬಹುಶಃ ಅವರ ಮೌನವೇ ಕೆಲವೊಮ್ಮೆ ಅಂಡರ್ಸ್ಟುಡ್. ಧನ್ಯವಾದಗಳು. ಥ್ಯಾಂಕ್ ಯು. ಈ ರಾಜ್ಯೋತ್ಸವದ ದಿನದ ನೀವು ನಮ್ಮ ಅತಿಥಿಯಾಗಿದ್ರಿ, ಇದು ನಮ್ಮ ಭಾಗ್ಯ ಅಂತ ಹೇಳಲೇಬೇಕು. ಸೊ ಥ್ಯಾಂಕ್ ಯು ಅಗೇನ್ ಆನ್ ಬಿಹಾಫ್ ಆಫ್ ಆಲ್ ಆರ್ ಲಿಸನರ್ಸ್. ಎಲ್ಲ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ರಾಜ್ಯೋತ್ಸವ ಪ್ರಯುಕ್ತ ಮೂಡಿಬಂದಂಥ ವಿಶೇಷ ಸಂದರ್ಶನ ಸ್ನೇಹ ರಾಕೇಶ್ ಅವರ ಜೊತೆಯಲ್ಲಿ. ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ RJ ರಮ್ಯಾ. ಹಾಗೆ ನಮ್ಮ ಜೊತೆಯಾಗಿರೋ ನಮ್ಮ ಕಾರ್ಯಕ್ರಮ ನಿರ್ವಾಹಕರಾದಂಥ ಫ್ಲೋರಿನ್ ರೂಷ್ ಅವರು.